ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವಂಥ ಎಲ್ಲ ಮಕ್ಕಳಿಗೂ SLV ಅಕಾಡೆಮಿ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನಾವು ಈ ಪ್ರೀವಿಯಸ್ ಸೆಷನ್ನಿನ ವಿಡಿಯೋದಲ್ಲಿ ಫಿಸಿಕ್ಸ್ ಅಂದ್ರೇನು, ಇಂಟ್ರೊಡಕ್ಷನ್ ಟು ಫಿಸಿಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ದ ಬೇಸಿಕ್ಸ್ ಆಫ್ ಫಿಸಿಕ್ಸ್ನ ತಿಳ್ಕೊಳ್ತಾ ಹೋಗ್ತೀವಿ. ಸೊ ದ ಬೇಸಿಕ್ಸ್, ವೆರಿ ಬೇಸಿಕ್ಸ್ ಆಫ್ ಫಿಸಿಕ್ಸ್ನ ತಿಳ್ಕೊಳ್ತಾ ಹೋಗ್ತೀವಿ. ಏನು ಸರ್ ಆ ಬೇಸಿಕ್ಸು ಅಂತ ಹೇಳಿದ್ರೆ, ಬೇಸಿಕ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸರ್ ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ನಮಗೆ ಸಿಲೆಬಸ್ ಇದೆ. ಫಸ್ಟ್ PUC ಓದ್ತಾ ಇದ್ದೀನಿ, ಸಿಲೆಬಸ್ ಇದೆ. ಸೆಕೆಂಡ್ PUC ಓದ್ತಾ ಇದ್ದೀನಿ, ಅದಕ್ಕೆ ತಕ್ಕಂತೆ ಸಿಲೆಬಸ್ ಇದೆ. ಸೊ ಆದರೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಕಾರ್ಡಿಂಗ್ ಟು ಕರಿಕ್ಯುಲಮ್ ಪ್ರಕಾರ? ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ? ಬೇಸಿಕ್ಸ್ ಆಫ್ ಫಿಸಿಕ್ಸ್ ಅಂದರೆ ಯಾವುದು, ಏನು, ಸಿಲೆಬಸ್ ಪ್ರಕಾರ ನಾವು ಯಾವ ಬೇಸಿಕ್ಸ್ನ ತಿಳ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅನ್ನೋದಾದರೆ ಇವತ್ತಿನ ಕ್ಲಾಸು ನಿಮಗೆ ಹೆಲ್ಪ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ವಾಟ್ ಎವರ್ ದ ಸಿಲೆಬಸ್ ಮೇ ಬಿ, ಅದು 9th ಸ್ಟ್ಯಾಂಡರ್ಡಿಗೆ ಆಗಿರ್ಬೋದು, 10th ಸ್ಟ್ಯಾಂಡರ್ಡಿಗೆ ಆಗಿರ್ಬೋದು, ಫಸ್ಟ್ PUCಗೆ ಆಗಿರ್ಬೋದು, ಸೆಕೆಂಡ್ PUCಗೆ ಆಗಿರ್ಬೋದು, ಸಿಲೆಬಸ್ ಏನೇ ಇದ್ರೂ ಒಂದು ಬೇಸಿಕ್ಸ್ನ ನೀವು ತಿಳ್ಕೊಂಡಷ್ಟು ಬಹಳ ಒಳ್ಳೆಯದು, ಬಹಳ ಅನುಕೂಲ. ಆ ಬೇಸಿಕ್ಸ್ ಯಾವುದು ಅಂತ ಹೇಳಿದ್ರೆ ಫಿಸಿಕಲ್ ಕ್ವಾಂಟಿಟಿ. ಆ ಬೇಸಿಕ್ಸನ್ನೇ ನಾವೇನಂತ ಕರಿತೀವಿ? ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಏನಿದು ಫಿಸಿಕಲ್ ಕ್ವಾಂಟಿಟಿ, ಯಾಕೆ ಇದನ್ನು ತಿಳ್ಕೊಬೇಕು, ಅದನ್ನೆಲ್ಲ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಫಿಸಿಕಲ್ ಕ್ವಾಂಟಿಟಿ ಅನ್ನೋ ಕಾನ್ಸೆಪ್ಟು 9th ಸ್ಟ್ಯಾಂಡರ್ಡಿಗಾಗಲಿ ಅಥವಾ 10th ಸ್ಟ್ಯಾಂಡರ್ಡಿಗಾಗಲಿ ವಿತ್ ದ ಹೆಲ್ಪ್ ಆಫ್ ಟೆಕ್ಸ್ಟ್ ಬುಕ್ಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ 9th ಸ್ಟ್ಯಾಂಡರ್ಡಿಗಾಗಲಿ ಫಸ್ಟ್ PUCಗಾಗಲಿ ವಿತ್ ದ ಟೆಕ್ಸ್ಟ್ ಬುಕ್ಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. 10th ಸ್ಟ್ಯಾಂಡರ್ಡಿಗೆ ಮತ್ತು ಸೆಕೆಂಡ್ PUCಗೆ 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರಾ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು? ಸೊ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಆಬ್ಜೆಕ್ಟನ್ನು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇನ್ ದ ಯೂನಿವರ್ಸ್ ಎನಿಥಿಂಗ್ ಈಸ್ ಕಾಲ್ಡ್ ಆಸ್ ವಾಟ್? ಮ್ಯಾಟರ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದೆ, ಮ್ಯಾಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಆಬ್ಜೆಕ್ಟ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸ್ಪೇಸ್ ಅಂತ ಹೇಳಿದ್ದೆ. ಸೊ ಆ ಮ್ಯಾಟರ್ಗೆ, ಆ ಆಬ್ಜೆಕ್ಟಿಗೆ ಕೆಲವು ಫಿಸಿಕಲ್ ಪ್ರಾಪರ್ಟೀಸ್ಗಳು ಇರ್ತವೆ. ಆಯಿತಾ? ಆ ಆಬ್ಜೆಕ್ಟಿಗೆ ಕೆಲವು ಏನಿರ್ತವೆ? ಫಿಸಿಕಲ್ ಪ್ರಾಪರ್ಟೀಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದಿಸ್ ಬಾಕ್ಸ್. ಈ ಬಾಕ್ಸ್ ಅಂತ ತಗೊಂಡ್ರೆ ಇದೊಂದು ಕ್ಯೂಬಾಯ್ಡ್ ಶೇಪಲ್ಲಿದೆ, ಕ್ಯೂಬಾಯ್ಡ್. ಸೊ ಈ ಒಂದು ಶೇಪನ್ನು ನಾವು ಕನ್ಸಿಡರ್ ಮಾಡಿದ್ರೆ ಈ ಒಂದು ಕ್ಯೂಬಾಯ್ಡಿಗೆ ಬ್ಲ್ಯಾಕ್ ಕಲರ್ ಇದೆ. ದಿಸ್ ಈಸ್ ಎ ಪ್ರಾಪರ್ಟಿ. ಈ ಒಂದು ಕ್ಯೂಬಾಯ್ಡು ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಕ್ಯೂಬಾಯ್ಡು ಯಾವ ಶೇಪಲ್ಲಿದೆ? ಸ್ಕ್ವೇರ್. ಫ್ರಂಟಿಂದ ನೋಡಿದ್ರೆ ಸ್ಕ್ವೇರ್ ಶೇಪಲ್ಲಿದೆ. ಇಟ್ ಈಸ್ ಎ ಪ್ರಾಪರ್ಟಿ. ಆದರೆ ಈ ಒಂದು ಕ್ಯೂಬಾಯ್ಡಿಗೆ ವಿ ವಿಲ್ ಸೇ ಓಕೆ, ವಾಟ್ ಈಸ್ ದ ಲೆಂತ್ ಆಫ್ ದ ಕ್ಯೂಬಾಯ್ಡ್, ವಾಟ್ ಈಸ್ ದ ಹೈಟ್ ಆಫ್ ದ ಕ್ಯೂಬಾಯ್ಡ್, ವಾಟ್ ಈಸ್ ದ ವಿಡ್ತ್ ಆಫ್ ದ ಕ್ಯೂಬಾಯ್ಡ್. ಸಿ ಈ ಲೆಂತ್, ಈ ವಿಡ್ತ್, ಈ ಹೈಟ್, ಈ ವಿಡ್ತ್, ಇದನ್ನೆಲ್ಲ ಏನು ತಿಳ್ಕೊಳ್ತೀವಿ? ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಈ ಒಂದು ಬಾಕ್ಸ್, ಈ ಒಂದು ಕ್ಯೂಬಾಯ್ಡ್ ಎಷ್ಟು ತೂಕ ಬರುತ್ತೆ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಫಿಸಿಕಲ್ ಪ್ರಾಪರ್ಟಿ. ಸೊ ಯಾವುದೇ ಒಂದು ಆಬ್ಜೆಕ್ಟನ್ನು ತಗೊಂಡ್ರೆ ಅದಕ್ಕೆ ಅದರದ್ದೇ ಆದಂತಹ ಫಿಸಿಕಲ್ ಪ್ರಾಪರ್ಟೀಸ್ಗಳಿರ್ತವೆ. ಆ ಫಿಸಿಕಲ್ ಪ್ರಾಪರ್ಟೀಸ್ನ ನಾವು ಮೆಷರ್ ಮಾಡಿದ್ರೆ ಅಥವಾ ಅದನ್ನು ಕ್ವಾಂಟಿಫೈ ಮಾಡಿದ್ರೆ ನಾವು ಅದನ್ನು ಏನಂತ ಕರಿತೀವಿ? ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ಫಿಸಿಕಲ್ ಕ್ವಾಂಟಿಟಿ? ಏನು ಸರ್ ಡೆಫಿನೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಏನು? Physical quantity is a physical property. It is a physical property of a material. Physical property of a material which can be quantified or yes, which can be quantified by measurement. Yes, physical property is a physical property of a material which can be quantified by measurement. This is the definition of physical quantity. So example ಕೊಡ್ತಾ ಹೋದಾಗ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ ಏನು ಫಿಸಿಕಲ್ ಕ್ವಾಂಟಿಟಿ, ಯಾಕೆ ಇದನ್ನು ಕಲಿಬೇಕು ಅಂತೇಳಿ. ಸೊ ಫಸ್ಟ್ ಇದರಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಫಿಸಿಕಲ್ ಪ್ರಾಪರ್ಟಿ. ಸೊ ಫಿಸಿಕಲ್ ಪ್ರಾಪರ್ಟಿ ಅಂದ್ರೇನು? ಆ ಒಂದು
ಆಬ್ಜೆಕ್ಟಿನ ಗುಣಲಕ್ಷಣಗಳು. ಫಾರ್ ಎಕ್ಸಾಂಪಲ್ ಲೆಂತ್ ಇರ್ಬೋದು, ವಿಡ್ತ್ ಇರ್ಬೋದು, ಅಥವಾ ಹೈಟ್ ಇರ್ಬೋದು, ಮಾಸ್ ಇರ್ಬೋದು, ಅದರ ವಾಲ್ಯೂಮ್ ಇರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ವಾಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಆ ಫಿಸಿಕಲ್ ಕ್ವಾಂಟಿಟಿನ ನಾವೇನ್ ಮಾಡ್ಬೋದು, ಮೆಜರ್ ಮಾಡ್ಬೋದು. ಏನ್ ಮಾಡ್ಬೋದು, ಮೆಜರ್ ಮಾಡ್ಬೋದು. ಎಸ್, ಸೊ ಇಲ್ಲಿ ನಮಗೆ ಇನ್ನೊಂದು ಹೊಸ ವರ್ಡ್ ಸಿಕ್ತು, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಮೆಜರ್ಮೆಂಟ್. ಏನು ಹಾಗಿದ್ರೆ ಮೆಜರ್ಮೆಂಟ್ ಅಂದ್ರೆ ಏನು? measurement. What do you mean by this measurement? So measurement is not counting, it is not counting. So measurement andre, for example ಇಲ್ಲಿ ನಾನು ಒಂದು ಆಬ್ಜೆಕ್ಟ್ ನ ತಗೊಂಡೆ, ಕನ್ಸಿಡರ್ ದಿಸ್ ವೈರ್. ಈ ವೈರ್ ನ ಕೊಟ್ಬಿಟ್ಟು ನಿಮಗೆ ಇದರ ಲೆಂತ್ ಎಷ್ಟು ಹೇಳಪ್ಪ ಅಂತ ಯಾರಾದ್ರೂ ಕೇಳಿದ್ರೆ, ಸೊ ಏನ್ ಮಾಡ್ತೀರೋ, ಆಬ್ವಿಯಸ್ಲಿ ಇದರ ಲೆಂತ್ ನೋಡಿದ ತಕ್ಷಣ ನಾವು ಹೇಳೋದಕ್ಕಾಗಲ್ಲ. ಈ ಲೆಂತ್ ನ ಕ್ಯಾಲ್ಕುಲೇಟ್, ಈ ಲೆಂತ್ ನ ನಾವು ಮೆಜರ್ ಮಾಡೋದಕ್ಕೆ ವಿ ವಿಲ್ ಟೇಕ್ ಒನ್ ಇಕ್ವಿಪ್ಮೆಂಟ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಸ್ಕೇಲ್ ಅನ್ನೋ ಒಂದು ಇಕ್ವಿಪ್ಮೆಂಟ್ ತಗೊಳ್ತೀವಿ. ಈ ಸ್ಕೇಲ್ ಅನ್ನೋದ್ರಲ್ಲಿ ನಮಗೆ ಆಲ್ರೆಡಿ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇರುತ್ತೆ. ಆ ಮೆಜರ್ಮೆಂಟಿಗೆ ಈ ಅನ್ನೋನ್ ಮೆಜರ್ಮೆಂಟ್ನ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಗೊತ್ತಾಗ್ತದೆಯಾ? ಸೊ ಇದನ್ನ ಕಂಪೇರ್ ಮಾಡಿದಾಗ ನಮಗೇನು ಸಿಗುತ್ತೆ, ಇದರ ಒಂದು ಲೆಂತ್ ಕೂಡ ಸಿಗುತ್ತೆ, ಇದರ ಒಂದು ಲೆಂತ್ ಕೂಡ ಎಷ್ಟು ಅಂತ ಸಿಗುತ್ತೆ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ದಿಸ್ ಮೆಜರ್ಮೆಂಟ್? ಮೆಜರ್ಮೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಕಂಪ್ಯಾರಿಸನ್ ಆಫ್ unknown quantity with a known standard quantity. So I repeat, measurement is a process of comparison of unknown quantity with a known standard quantity. ನಮಗೆ ಗೊತ್ತಿರುವಂತಹ known standard, ಗೊತ್ತಿರುವಂತಹ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ಯಾವುದೋ ಒಂದು ಅನ್ನೋನ್ ಕ್ವಾಂಟಿಟಿನ ನಾವು ಕಂಪೇರ್ ಮಾಡಿದ್ರೆ ಆ ಒಂದು ಪ್ರೊಸೆಸ್ನ ಏನಂತ ಕರಿತೀವಿ, ಮೆಜರ್ಮೆಂಟ್ ಅಂತ ಕರಿತೀವಿ. ಇಟ್ ಈಸ್ ಅ ಕಂಪ್ಯಾರಿಸನ್ of unknown quantity with a standard known quantity. So this is called as quantity. So this is called as measurement. ಈ ಒಂದು ಮೆಜರ್ಮೆಂಟ್ ಇಂದ ನಮಗೇನು ಸಿಗುತ್ತೆ, ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಸಿಗುತ್ತೆ. ದಟ್ ಮೀನ್ಸ್ ಅದು ಎಷ್ಟು ಕ್ವಾಂಟಿಫೈಡ್ ಆಗಿದೆ, 1 ಸೆಂಟಿಮೀಟ್ರೋ, 2 ಸೆಂಟಿಮೀಟ್ರೋ, 3 ಸೆಂಟಿಮೀಟ್ರೋ, ಅದೆಷ್ಟು ಕ್ವಾಂಟಿಫೈಡ್ ಆಗಿದೆ ಅನ್ನೋದು ಸಿಗುತ್ತೆ. ಸೊ ಆ ಒಂದು ಪ್ರೊಸೆಸ್, ಆ ಕ್ವಾಂಟಿಫೈ ಆಗಿರುವಂತಹ ವ್ಯಾಲ್ಯೂ ಪ್ಲಸ್ ನಾವು ಯಾವುದನ್ನ ಮೆಜರ್ ಮಾಡ್ತಾ ಇದೀವಿ ಅವೆರಡನ್ನು ಪ್ರೊಸೆಸ್ನ ನಾವು ಕಂಬೈನ್ ಮಾಡಿದ್ರೆ ನಮಗೆ ಯಾವ್ದು ಸಿಗುತ್ತೆ, ಫಿಸಿಕಲ್ ಕ್ವಾಂಟಿಟಿ ಸಿಗುತ್ತೆ. ಸೊ ಈ ಫಿಸಿಕಲ್ ಕ್ವಾಂಟಿಟಿ ನಮಗೆ ಸಿಗಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಾಪರ್ಟಿನ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿಬೇಕು ಅಂತ ಹೇಳಿದ್ರೆ, ಇಟ್ ಶುಡ್ ಪೊಸೆಸ್ ಮಿನಿಮಮ್ 2 ಪ್ಯಾರಾಮೀಟರ್ಸ್. 2 ಮಿನಿಮಮ್ ರಿಕ್ವೈರ್ಮೆಂಟ್ಸನ್ನು ಅದೇನಾಗಬೇಕು, ಸ್ಯಾಟಿಸ್ಫೈ ಮಾಡಬೇಕು. ಯಾವುದದು ಪ್ಯಾರಾಮೀಟರ್ಸ್ ಯಾವ್ದು ಅಂತ ಕೇಳಿದ್ರೆ, ಸೊ ದೇರ್ ಆರ್ 2 ಪ್ಯಾರಾಮೀಟರ್ಸ್. ಐ ವಿಲ್ ರೈಟ್ ಹಿಯರ್ ಪ್ಯಾರಾಮೀಟರ್ಸ್. ಸೊ ಯಾವ್ಯಾವ ಪ್ಯಾರಾಮೀಟರ್ಸ್ ಅಂತ ಹೇಳಿದ್ರೆ, ಮೊದಲನೇದು ಫಸ್ಟ್ ಒನ್ ಈಸ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಹೇಳ್ತೀನಿ, ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಅಥವಾ ಇದನ್ನ ಇನ್ನೊಂದು ಹೆಸರಲ್ಲಿ ಏನಂದ್ರೆ ಯಾವ್ದ್ರಲ್ಲಿ ಕರಿತೀವಿ ಅಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ಇನ್ನೊಂದು ಯಾವುದು ಪ್ಯಾರಾಮೀಟರ್ ಅಂತ ಹೇಳಿದ್ರೆ ಯೂನಿಟ್ ಅಂತ ಕರಿತೀವಿ. ಸೊ ಏನಂತ ಕರಿತೀವಿ ಮಕ್ಕಳ, ಯೂನಿಟ್ ಅಂತ ಕರಿತೀವಿ. ಸೊ ಈ ಒಂದು 2 ಪ್ಯಾರಾಮೀಟರ್ ಅದಕ್ಕೆ ಏನಾದರೂ ಇದ್ರೆ, ಯಾವುದಕ್ಕೆ ಯಾವುದೇ ಒಂದು ಫಿಸಿಕಲ್ ಪ್ರಾಪರ್ಟಿನ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿಬೇಕು ಅಂದ್ರೆ ಅದಕ್ಕೆ ಏನಿರಬೇಕು, ಒಂದು ಮ್ಯಾಗ್ನಿಟ್ಯೂಡ್ ಅಥವಾ ನ್ಯೂಮರಿಕಲ್ ವ್ಯಾಲ್ಯೂ ಇರಬೇಕು, ಇನ್ನೊಂದು ಏನಿರಬೇಕು, ಯೂನಿಟ್ ಇರಬೇಕು. ಗೊತ್ತಾಗ್ತಿದೆಯಾ? ಸೊ ಅವಾಗ ಅದನ್ನೇನಂತ ಕರಿಬಹುದು, ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿಬಹುದು. ಓಕೆ, ಎಸ್. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಫಿಸಿಕಲ್ ಕ್ವಾಂಟಿಟಿ ಇನ್ ಡೀಟೇಲ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ಯಾರಾಮೀಟರ್ಸ್. ಸರ್ ಯಾಕೆ ಇದನ್ನು ತಿಳ್ಕೋಬೇಕು ನಾವು, ವೈ ವಿ ನೀಡ್ ಟು ಲರ್ನ್ ದಿಸ್ ಒನ್ ಅಂದ್ರೆ, ಸೊ ಈಗ ನೀವು 9th ಆಗಲಿ 10th ಆಗಲಿ ಯಾವುದೇ ಕಾನ್ಸೆಪ್ಟ್ ಫಿಸಿಕ್ಸಲ್ಲಿ ಕಲಿಯುವಾಗ, ಫಾರ್ ಎಕ್ಸಾಂಪಲ್ ಮಾಸ್ ಇರ್ಬೋದು, ಅಥವಾ ವೆಲಾಸಿಟಿ ಇರ್ಬೋದು, ಅಥವಾ ಡಿಸ್ಟೆನ್ಸ್ ಇರ್ಬೋದು, ಡಿಸ್ಪ್ಲೇಸ್ಮೆಂಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡಲ್ಲಿ ಬರುತ್ತೆ ನಮಗೆ ಏನು ಅಂತ ಹೇಳಿದ್ರೆ ಕರೆಂಟ್, ಎಲೆಕ್ಟ್ರಿಸಿಟಿ, ವೋಲ್ಟೇಜ್ ಇರ್ಬೋದು. ಯಾವುದೇ ಕಾನ್ಸೆಪ್ಟನ್ನ ನಾವು ಕಲಿತಾ ಹೋಗ್ತೀವಿ ಅಂದ್ರು ಅವೆಲ್ಲ ಕಾನ್ಸೆಪ್ಟ್ಗಳು ಯಾವುದ್ರ ಅಂಡರ್ ಕ್ಲಾಸಿಫೈ ಆಗಿದೆ ಅಂತ ಹೇಳಿದ್ರೆ ಫಿಸಿಕಲ್ ಕ್ವಾಂಟಿಟಿ ಅಂಡರೇ ಕ್ಲಾಸಿಫೈ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಾಸನ್ನ ಎಲ್ಲ ಕಡೆ ಮಾಸ್ ಅಂತ ಬರೆಯೋದಕ್ಕೆ ಹೋಗಲ್ಲ, ಅದಕ್ಕೊಂದು ಡಿನೋಷನ್ ಬರಿತೀವಿ, ಎಮ್ ಅಂತ ಬರಿತೀವಿ. ಆದರೆ ನಾವು ಆ ಮಾಸ್ನ ಹೇಳಬೇಕು ಅಂತ ಹೇಳಿದ್ರೆ ಕೆಜಿನಲ್ಲಿ ಹೇಳ್ತೀವಿ. ಸೊ 2 ಮಾಸ್ ಕೊಡಿ, 3 ಮಾಸ್ ಕೊಡಿ ಅಂತ ಹೇಳ್ಬಿಟ್ಟು ಯಾವುದೇ, ಫಾರ್ ಎಕ್ಸಾಂಪಲ್ ನಾವು ಅಂಗಡಿಗೆ ಹೋಗ್ಬಿಟ್ಟು ಏನೋ ಒಂದು ವಸ್ತು ತರುವಾಗ 2 ಮಾಸ್ ಕೊಡಿ, 3 ಮಾಸ್ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಸೊ ವಾಟ್ ವಿ ನೀಡ್ ಟು ಆಸ್ಕ್, ವಿ ನೀಡ್ ಟು ಆಸ್ಕ್ 2 kg, 3 kg, ಲೆಟ್ ಇಟ್ ಬಿ ರೈಸ್, ಲೆಟ್ ಇಟ್ ಬಿ ದಾಲ್, ಯಾವುದೋ ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಏನೇ ಆಗಲಿ ಅದನ್ನ ಕೇಳಿ ತಗೊಬರ್ಬೇಕಾದ್ರೆ ನಾವು ಕೇಳ್ತಿರೋದು ಯಾವುದು,
ಆ ಒಂದು ಕ್ವಾಂಟಿಟಿನ ಯಾವುದ್ರಲ್ಲಿ ಕೇಳ್ತೀವಿ, ಆ ಫಿಸಿಕಲ್ ಕ್ವಾಂಟಿಟಿನ ಮೆನ್ಷನ್ ಮಾಡಲ್ಲ, ಅದಕ್ಕೆ ಕೆಲವು ತನ್ನದೇ ಆದಂತಹ ಯೂನಿಟ್ಗಳಿರುತ್ತೆ. ಸೊ ಅದನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. ಸೊ ಫಸ್ಟ್ ಒನ್ ಯಾವುದು, ಫಾರ್ ಎಕ್ಸಾಂಪಲ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿಬೇಕು ಅಂದರೆ ಯಾವುದನ್ನೇ ಒಂದನ್ನು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿಬೇಕು ಅಂದರೆ ಇಟ್ ಮಸ್ಟ್ ಹ್ಯಾವ್, ಓಕೆ, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಕೇಶನ್ ಆಫ್ ನ್ಯೂಮರಿಕಲ್ ವ್ಯಾಲ್ಯೂ ಆರ್ magnitude along with that unit. ಸೊ ನ್ಯೂಮರಿಕಲ್ ವ್ಯಾಲ್ಯೂ ಅಥವಾ ಮ್ಯಾಗ್ನಿಟ್ಯೂಡ್ ಜೊತೆಗೆ ಯೂನಿಟ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ, ಫಿಸಿಕಲ್ ಕ್ವಾಂಟಿಟಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಕೆಲವು ಎಕ್ಸಾಂಪಲ್ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಮಾಸ್ನ ತಗೊಳ್ಳೋಣ, ಫಿಸಿಕಲ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಯಾವುದು, ಮಾಸ್ ಅಂತ ತಗೊಳ್ಳೋಣ. ನ್ಯೂಮರಿಕಲ್ ವ್ಯಾಲ್ಯೂ ನಾವು ಮಾಸ್ ಯಾವುದನ್ನೇ ಆಗಲಿ, ಕಬ್ಬಣ ತೂಕ ಮಾಡೋದಾಗಲಿ ಯಾವುದನ್ನೇ ತೂಕ ಮಾಡೋದಾಗಲಿ, ಅದನ್ನು ತೂಕ ಮಾಡಿದ್ರೆ ನಮಗೊಂದು ನ್ಯೂಮರಿಕಲ್ ವ್ಯಾಲ್ಯೂ ಬರುತ್ತೆ. 1000 kg 2000 kg 300 kg 400 kg ಎಷ್ಟೋ ನ್ಯೂಮರಿಕಲ್ ವ್ಯಾಲ್ಯೂ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದಟ್ ದ ಮೆಜರ್ಮೆಂಟ್. ಬಟ್ ಅದನ್ನು ಯಾವ ಒಂದು ಯೂನಿಟಲ್ಲಿ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ kg ಆರ್ ಗ್ರಾಮ್ಸ್ ಆರ್ ಟನ್, ಸೊ ಆರ್ ಕ್ವಿಂಟಲ್. ಸಿ, ಕ್ಯಾನ್ ಯು ಮೇಕ್ ಔಟ್ ದ ಡಿಫ್ರೆನ್ಸ್ ನಾವು? ಸೊ ಕ್ವಾಂಟಿಟಿಗೂ ಮತ್ತು ಯೂನಿಟ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಓಕೆ, ಸೊ ಈಗ ನಾವು ಕಬ್ಬಣನ ಅಳಿಬೇಕು ಅಂತ ಹೇಳಿದ್ರೆ ಯಾವುದ್ರಲ್ಲಿ ಅಳಿಬೇಕು, ಇನ್ ಟರ್ಮ್ಸ್ ಆಫ್ ವಾಟ್, ತೂಕನ ಮೆಷರ್ ಮಾಡಬೇಕು ಅಂದರೆ ಕ್ವಾಂಟಿಟಿಲಿ ಅಳಿಬೇಕು, ಟನ್ನಲ್ಲಿ ಅಳಿಬೇಕು, ಇಲ್ಲ ಅಂತ ಹೇಳಿದ್ರೆ kg ಗ್ರಾಮ್ಸ್. ಸೊ ಅದನ್ನೇ ನಾವು ಕಬ್ಬಣನ ತೂಕನ ತಗೊಂಡು ಹೋಗ್ಬಿಟ್ಟು ಸೆಂಟಿಮೀಟ್ರಲ್ಲಿ ಅಳಿಯೋದಕ್ಕಾಗಲ್ಲ. ಯಾಕೆ ಅಳಿಯೋದಕ್ಕಾಗಲ್ಲ ಅಂದರೆ ಸೆಂಟಿಮೀಟರು ಬೇರೆ ಫಿಸಿಕಲ್ ಕ್ವಾಂಟಿಟಿ ಹೇಳುತ್ತೆ. ಅದೇ ಕಬ್ಬಣ ಎಷ್ಟು ಉದ್ದ ಇದೆ, ಅದೇ ಒಂದು ವೈರು ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅಂತ ಹೇಳಿದ್ರೆ, ಸೊ ಅದನ್ನು ನಾವು ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ ಅಂದರೆ ಸೆಂಟಿಮೀಟ್ರಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಸೊ ದಟ್ ಮೀನ್ಸ್ ಏನು, ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಗೂ ತನ್ನದೇ ಆದಂತಹ ಏನಿರುತ್ತೆ, ಯೂನಿಟ್ಸ್ಗಳಿರುತ್ತೆ, ತನ್ನದೇ ಆದಂತಹ ನ್ಯೂಮರಿಕಲ್ ವ್ಯಾಲ್ಯೂಗಳು ಬರ್ತಾ ಹೋಗುತ್ತೆ. ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ, ಬಟ್ ಯೂನಿಟ್ಟು ಸ್ಪೆಸಿಫಿಕ್ ಆಗಿ ಸೇಮ್ ಆಗಿರುತ್ತೆ, ಆ ಫಿಸಿಕಲ್ ಕ್ವಾಂಟಿಟಿನ ಹೇಳುತ್ತೆ. ಸೊ ವಿಚ್ ಒನ್ ರೆಪ್ರೆಸೆಂಟ್ಸ್ ದ ಫಿಸಿಕಲ್ ಕ್ವಾಂಟಿಟಿ, ದ ಯೂನಿಟ್ ವಿಲ್ ರೆಪ್ರೆಸೆಂಟ್ ದ ಫಿಸಿಕಲ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ತಗೊಳ್ಳೋಣ, ಮಾಸ್ ಆಯಿತು, ಲೆಂತ್ ತಗೊಳ್ಳೋಣ. ಈ ಲೆಂತ್ ತಗೊಂಡ್ರೆ ಲೆಂತ್ ಅಷ್ಟೇ, ನಾವೀಗ ಒಂದು ವೈರ್ನ ಎಷ್ಟು ಲೆಂತ್ ಇದೆ ಅಂತ ಹೇಳ್ಬಿಟ್ಟು ಮೆಷರ್ ಮಾಡ್ತಾ ಹೋದಾಗ ಅದು 15 ಸೆಂಟಿಮೀಟರ್ ಬರ್ಬೋದು, 20 ಬರ್ಬೋದು, 30 ಬರ್ಬೋದು, ಎಷ್ಟಾದರೂ ಬರ್ಬೋದು. ಬಟ್ ಆದರೆ ನನ್ನ ಹತ್ರ ಇರುವಂತಹ ಸ್ಕೇಲಲ್ಲಿ ಇರುವಂಥ ಯೂನಿಟ್ ಯಾವುದು, ಸೆಂಟಿಮೀಟರ್. ಇನ್ನೂ ದೊಡ್ಡ ಸ್ಕೇಲ್ ತಗೊಂತು ಅಂತ ಹೇಳಿದ್ರೆ ಅದು ಯಾವುದ್ರಲ್ಲಿ ಬರ್ಬೋದು, ಮೀಟರಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡದಾಗಿ ನಾವು ಅಳಿತಾ ಹೋಗ್ತೀವಿ ಅಂತ ಹೇಳಿದ್ರೆ ಅದನ್ನು ಕಿಲೋಮೀಟ್ರಲ್ಲಿ ಅಳಿಬೋದು. ಸೊ ಲೈಕ್ ದಿಸ್ ವಿ ಹ್ಯಾವ್ n ನಂಬರ್ ಆಫ್ ವಾಟ್, ಯೂನಿಟ್ಸ್. ಸೊ ಈಗ ಈ ಫಿಸಿಕಲ್ ಕ್ವಾಂಟಿಟಿನ ಟೂ ಡಿಫ್ರೆಂಟ್ಸ್, ಈ ಥರ ಬರುವಂತಹ ಎಲ್ಲ ಫಿಸಿಕಲ್ ಕ್ವಾಂಟಿಟಿನ ಓವರ್ ಆಲ್ ಫಿಸಿಕಲ್ ಕ್ವಾಂಟಿಟೀಸ್ ವಿ ಕ್ಲಾಸಿಫೈಡ್ ಇಂಟು ಹೌ ಮೆನಿ ಟೈಪ್ಸ್ ಆರ್ ಹೌ ಮೆನಿ ಡಿವಿಷನ್ಸ್, 2 ಡಿವಿಷನ್ಸ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಯಾವ್ಯಾವುದು ಆ 2 ಡಿವಿಷನ್ಸ್ ಅಂತ ಹೇಳಿದ್ರೆ, ಸೊ ಮೊದಲನೇದು ದಟ್ ಫಿಸಿಕಲ್ ಕ್ವಾಂಟಿಟಿ, ದ ಫಸ್ಟ್ ಡಿವಿಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಫಂಡಮೆಂಟಲ್ ಕ್ವಾಂಟಿಟಿ. ಮೊದಲನೇದು ಏನಂತ ಕರಿತೀವಿ, ಫಂಡಮೆಂಟಲ್ ಕ್ವಾಂಟಿಟಿ. ಎರಡನೇದು ಡಿರೈವ್ಡ್ ಕ್ವಾಂಟಿಟಿ. ಎರಡನೇದೇನು, ಡಿರೈವ್ಡ್ ಕ್ವಾಂಟಿಟಿ. ಫಂಡಮೆಂಟಲ್ ಕ್ವಾಂಟಿಟಿ ಆ್ಯಂಡ್ ಡಿರೈವ್ಡ್ ಕ್ವಾಂಟಿಟಿ. ಸೊ ಅದೇ ರೀತಿ ಹೇಗೆ ನಾವು ಫಿಸಿಕಲ್ ಕ್ವಾಂಟಿಟಿನ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಕರಿತೀವೋ ಅದೇ ಥರ ಯೂನಿಟ್ಸ್ ಕೂಡ ಎಷ್ಟಿರುತ್ತೆ, 2 ಡಿಫ್ರೆಂಟ್ ಟೈಪ್ಸ್ ಆಫ್ ಯೂನಿಟ್ಸ್ ಇರುತ್ತೆ. ಈ ಒಂದು ಫಂಡಮೆಂಟಲ್ ಕ್ವಾಂಟಿಟಿಗೆ ವಿ ವಿಲ್ ಬಿ ಹ್ಯಾವಿಂಗ್ ಫಂಡಮೆಂಟಲ್ ಯೂನಿಟ್ಸ್. ಫಂಡಮೆಂಟಲ್ ಕ್ವಾಂಟಿಟಿಗೆ ಏನಿರುತ್ತೆ ಮಕ್ಕಳೇ, ಫಂಡಮೆಂಟಲ್ ಯೂನಿಟ್ಸ್. ಫಂಡಮೆಂಟಲ್ ಯೂನಿಟ್ಸ್. ಅದೇ ರೀತಿ ಡಿರೈವ್ ಕ್ವಾಂಟಿಟೀಸಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಡಿರೈವ್ಡ್ ಯೂನಿಟ್ಸ್. ಡಿರೈವ್ಡ್ ಯೂನಿಟ್ಸ್. ಹಾಗಿದ್ರೆ ಯಾವ್ಯಾವುದು ಫಂಡಮೆಂಟಲ್ ಕ್ವಾಂಟಿಟೀಸ್, ಯಾವ್ಯಾವುದು ಡಿರೈವ್ಡ್ ಕ್ವಾಂಟಿಟೀಸ್, ಯಾವ್ಯಾವುದು? ಸೊ ಲೆಟ್ ಅಸ್ ಡಿಸ್ಕಸ್ ದಟ್ ಒನ್ ಇನ್ ಟುಡೇಸ್ ಕ್ಲಾಸ್. So the whole set of units or whole set of physical quantities are classified into 2 different categories. ಮೊದಲನೇದು ಫಂಡಮೆಂಟಲ್ ಕ್ವಾಂಟಿಟೀಸ್, ಎರಡನೇದು ಡಿರೈವ್ಡ್ ಕ್ವಾಂಟಿಟೀಸ್. ಹಾಗೆ ಬರುವಂತಹ ಫಂಡಮೆಂಟಲ್ ಕ್ವಾಂಟಿಟೀಸ್, ಹೌ ಮೆನಿ ಫಂಡಮೆಂಟಲ್ ಕ್ವಾಂಟಿಟೀಸ್ ವಿ ಹ್ಯಾವ್? ಫಂಡಮೆಂಟಲ್ ಕ್ವಾಂಟಿಟೀಸ್ ಅಲ್ಲಿ ನಮಗೆ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಸಿಗುತ್ತೆ. ಹೌ ಮೆನಿ ಫಂಡಮೆಂಟಲ್ ಕ್ವಾಂಟಿಟೀಸ್ ವಿ ವಿಲ್ ಗೆಟ್? 7 ಫಂಡಮೆಂಟಲ್ ಕ್ವಾಂಟಿಟೀಸ್ ವಿ ವಿಲ್ ಗೆಟ್.
ಫಂಡಮೆಂಟಲ್ ಕ್ವಾಂಟಿಟೀಸು 7 ಬರುತ್ತೆ. ದ ರಿಮೈನಿಂಗ್ ವಾಟ್ ಎವರ್ ದ ಕ್ವಾಂಟಿಟೀಸ್ ನಮಗೆ ಸಿಗುತ್ತಲ್ಲ ಅದನ್ನೆಲ್ಲದನ್ನು ಏನಂತ ಕರಿತೀವಿ, ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆ, ಎಸ್, ಫೈನ್. ಸೊ ಫಸ್ಟ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಯಾವುದೇ ಫಂಡಮೆಂಟಲ್ ಕ್ವಾಂಟಿಟಿಗೂ ತನ್ನದೇ ಆದಂತಹ ಒಂದು ಡಿನೋಷನ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕ್ವಾಂಟಿಟಿ ಮೊದಲನೇ ಕಾಲಮು, ಸೆಕೆಂಡ್ನೇ ಕಾಲಮಲ್ಲಿ ನಾನೇನು ಬರ್ಕೊಳ್ತೀನಿ ಅಂತ ಹೇಳಿದ್ರೆ ಡಿನೋಷನ್ ಬರ್ಕೊಳ್ತೀನಿ. ಮೂರನೇ ಕಾಲಮಲ್ಲಿ ಏನು ಬರ್ಕೊಳ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಒಂದು ಯೂನಿಟ್ಸ್ ಬರುತ್ತೆ, ಯೂನಿಟ್ಸ್. ಅದೇ ರೀತಿ ಡಿರೈವ್ಡ್ ಕ್ವಾಂಟಿಟೀಸಿಗೂ ಅಷ್ಟೇ. ಸೊ ವಿ ವಿಲ್ ಬಿ ಹ್ಯಾವಿಂಗ್ ಡಿರೈವ್ಡ್ ಕ್ವಾಂಟಿಟಿ, ಅದಕ್ಕೆ ಆದಂತಹ ಡಿನೋಷನ್ ಬರುತ್ತೆ, ಅದಕ್ಕೆ ಆದಂತಹ SI ಯೂನಿಟ್ಸ್ ಯೂನಿಟ್ಸ್ ಬರುತ್ತೆ, ಅದೇ ರೀತಿ ಅದಕ್ಕೆ ಆದಂತಹ ಡಿನೋಷನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಯೂನಿಟ್ಸಿಗೂ ತನ್ನದೇ ಆದಂತಹ ಡಿನೋಷನ್ಸ್ ಇರುತ್ತೆ, ಡಿನೋಷನ್ಸ್. ಓಕೆ, ಎಸ್, ಫೈನ್. ಸೊ ಮೊದಲನೇ ಫಂಡಮೆಂಟಲ್ ಕ್ವಾಂಟಿಟಿ, ಆ 7 ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಫಸ್ಟ್ ಫಂಡಮೆಂಟಲ್ ಕ್ವಾಂಟಿಟಿ ಯಾವುದು ಅಂತ ಕೇಳಿದ್ರೆ, ಸೊ ಫಸ್ಟ್ ಒನ್ ಈಸ್ ಮಾಸ್. ಮಾಸ್, ದ ಫಿಸಿಕಲ್ ಕ್ವಾಂಟಿಟಿ ಕಾಲ್ಡ್ ಆಸ್ ವಾಟ್, ಮಾಸ್. ಸೊ ಮಾಸಿಗೆ ಯಾವುದು ಸರ್ ಡಿನೋಷನ್ ಏನು, ವಾಟ್ ಈಸ್ ದ ಡಿನೋಷನ್ ಆಫ್ ಮಾಸ್? ಸೊ ಮಾಸನ್ನು ನಾವು ಎಲ್ಲ ಕಡೆ ಯೂಶಲಿ ನಾವು ಮಾಸ್ ಅಂತ ರೆಪ್ರೆಸೆಂಟ್ ನೋಡಿರೋದಿಲ್ಲ. ಸೊ ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ M ಆರ್ ಸ್ಮಾಲ್ ಲೆಟರ್ M, ಕ್ಯಾಪಿಟಲ್ ಲೆಟರ್ M ಆರ್ ಸ್ಮಾಲ್ ಲೆಟರ್ M. ಅದೇ ರೀತಿ ವಾಟ್ ಈಸ್ ದ ಯೂನಿಟ್ ಆಫ್ ದಟ್ ಮಾಸ್? ಮಾಸಿಗೆ ಯೂನಿಟ್ ಯಾವುದು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಯೂನಿಟ್ ನಾವೇನಂತ ತಗೊಳ್ತೀವಿ, kg ಅಂತ ತಗೊಳ್ತೀವಿ. ಗ್ರಾಮ್ ಈಸ್ ಆಲ್ಸೋ ಯೂನಿಟ್, ಮಿಲಿಗ್ರಾಮ್ಸ್ ಈಸ್ ಆಲ್ಸೋ ಯೂನಿಟ್, ಬಟ್ ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು ಅಂತ ತಗೊಳ್ತೀವಿ, kg ಅಂತ ತಗೊಳ್ತೀವಿ. ಸೊ ಅದೇ ರೀತಿ ಡಿನೋಷನ್ ಫಾರ್ ಓಕೆ, ಸೊ ಯೂನಿಟ್ ಅನ್ನು ನಾವು ಕಿಲೋಗ್ರಾಮ್ಸ್ ಅಲ್ಲಿ ತಗೊಳ್ತೀವಿ, ಅದರ ಡಿನೋಷನ್ ಏನು, kg ಅಂತ ಹೇಳ್ತೀವಿ. ವಾಟ್ ಈಸ್ ದ ಡಿನೋಷನ್ ಆಫ್ ಕಿಲೋಗ್ರಾಮ್ಸ್? ಕಿಲೋಗ್ರಾಮ್ಸ್ ಅನ್ನು kg ನಲ್ಲಿ ಕರಿತೀವಿ. ಓಕೆ, ಐ ಚೇಂಜ್. ಕಿಲೋಗ್ರಾಮ್ಸ್. ಓಕೆ, ಸೊ ಕಿಲೋಗ್ರಾಮ್ಸ್ ಅಂತ ನಾವು ಬರೆಯೋದಕ್ಕೆ ಟೈಮ್ ತಗೊಳುತ್ತೆ, ಹಾಗಾಗಿ ಅದಕ್ಕೆ ಆದಂತಹ ಡಿನೋಷನ್ಸ್ಗಳು ಇರ್ತವೆ. ಅದು ಯಾವುದಾದ್ರು kg. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಒನ್ ಹೋಗೋಣ. ಸೆಕೆಂಡ್ ಒನ್ ಈಸ್ ಲೆಂತ್. ಸೊ ಲೆಂತಿಗೆ ವಾಟ್ ಈಸ್ ದ ಡಿನೋಷನ್ ಯೂಶಲಿ? ಸೊ ದ ಡಿನೋಷನ್ ಈಸ್ ಸ್ಮಾಲ್ ಲೆಟರ್ L. ಸ್ಮಾಲ್ ಲೆಟರ್ L. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೋ ಏರಿಯಾ ಆಫ್ ಎ ಸ್ಕ್ವೇರ್ ಕಂಡುಹಿಡಿಯುವಾಗ ಅವ್ರ ಏರಿಯಾ ಆಫ್ ಎ ರೆಕ್ಟಾಂಗಲ್ ಕಂಡುಹಿಡಿಯುವಾಗ ಲೆಂತ್ ಇಂಟು ಬ್ರೆಡ್ತ್ ಅಂತ ಬರೀತೀರಾ. ಲೆಂತ್ ಅನ್ನ ಸ್ಮಾಲ್ ಲೆಟರ್ L ಇಲ್ಲಿ ಬರ್ದಿರ್ತೀರಾ, ಬ್ರೆಡ್ತ್ ಅನ್ನ BL ಬರ್ದಿರ್ತೀರಾ. ಎಸ್ ಆರ್ ನೋ? ಹೌದಲ್ವಾ? ಅದೇ ರೀತಿ ಅದರ ಯೂನಿಟ್ ಏನು ಅಂತ ಹೇಳಿದ್ರೆ ಮೀಟರ್. ಸೊ ಮೀಟರ್ ಆದರೂ ಆಗ್ಬೋದು, ಸೆಂಟಿಮೀಟರ್ ಆದರೂ ಆಗ್ಬೋದು, ಕಿಲೋಮೀಟರ್ ಆದರೂ ಆಗ್ಬೋದು, ಬಟ್ ಸ್ಟ್ಯಾಂಡರ್ಡ್ ಆಗಿ ನಾವು ಯಾವ್ದು ತಗೊಳ್ತೀವಿ ಅಂತ ಹೇಳಿದ್ರೆ ಮೀಟರ್. ಸೊ ಅದನ್ನ ಯಾವ್ದ್ರಲ್ಲಿ ಡಿನೋಟ್ ಮಾಡ್ತೀವಿ ಅಂದ್ರೆ M. ಸೊ ಈಗ ಮೀಟರ್ ಅನ್ನೋದು ಯಾವುದನ್ನು ಸ್ಪೆಸಿಫೈ ಮಾಡುತ್ತೆ, ಲೆಂತ್ ಸ್ಪೆಸಿಫೈ ಮಾಡುತ್ತೆ. kg ಅನ್ನೋದು ಯಾವುದನ್ನು ಸ್ಪೆಸಿಫೈ ಮಾಡುತ್ತೆ, ಮಾಸ್ನ ಸ್ಪೆಸಿಫೈ ಮಾಡುತ್ತೆ. ಸೊ ಆ ಯೂನಿಟ್ಸೇ ನಮಗೆ ಯಾವ ಕ್ವಾಂಟಿಟಿ ಅಂತ ಸ್ಪೆಸಿಫೈ ಮಾಡೋದು. ಗೊತ್ತಾಗ್ತಿದೆಯಾ? ಎಸ್. ಸೊ ದ ಥರ್ಡ್ ಒನ್ ಈಸ್ ಟೈಮ್. ಸೊ ಟೈಮಿಗೆ ಡಿನೋಷನ್ ಏನು ಅಂತ ಹೇಳಿದ್ರೆ ಸ್ಮಾಲ್ ಲೆಟರ್ ಟಿ, ಕೆಲವೊಂದು ಕಡೆ ಕ್ಯಾಪಿಟಲ್ ಲೆಟರ್ ಟಿನೂ ತಗೋಬಹುದು. ಎಸ್, ಅದು ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ವಿ ಕ್ಯಾನ್ ಟೇಕ್ ಓಕೆ ವಿಚ್ ಎವರ್ ದ ಲೆಟರ್ ವಿ ವಾಂಟ್. ಬಟ್ ಈ ಕ್ವಾಂಟಿಟಿಗೆ ತಕ್ಕಂತಹ ನಾವು ಏನು ಡಿನೋಷನ್ ತಗೋಬೇಕು, ಲೆಟರ್ನ ತಗೋಬೇಕು, ಡಿನೋಷನ್ನ ನಾವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಒನ್, ದ ಫೋರ್ತ್ ಒನ್ ಈಸ್ ಟೆಂಪರೇಚರ್. ಟೆಂಪರೇಚರ್, ಎಸ್. ಸೊ ಟೈಮಿಗೆ ದ ಯೂನಿಟ್ ಆಫ್ ಟೈಮ್ ಇಸ್ ಸೆಕೆಂಡ್ಸ್. ದ ಯೂನಿಟ್ ಆಫ್ ಟೈಮ್ ಇಸ್ ಸೆಕೆಂಡ್ಸ್. ಅದನ್ನು ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ ಅಂದರೆ ಸ್ಮಾಲ್ ಲೆಟರ್ S ಅಲ್ಲಿ ಡಿನೋಟ್ ಮಾಡ್ತೀವಿ. ಸೊ ಟೆಂಪರೇಚರ್ಗೆ ದ ಡಿನೋಷನ್ ಈಸ್ ಕ್ಯಾಪಿಟಲ್ ಲೆಟರ್ T. And the unit for temperature is Kelvin. Kelvin. ಸೊ ಫಾರ್ ಇದನ್ನು ನೋಡಿ, ಯಾವುದು ಟೈಮಿಗಾಗಲಿ ಸೆಕೆಂಡ್ಸ್ ಒಂದೇ ಅಲ್ಲ, ಹವರು ಕೂಡ ಆಗ್ಬೋದು, ಡೇ ಕೂಡ ಆಗ್ಬೋದು, ಇಯರ್ ಕೂಡ ಆಗ್ಬೋದು. ದೋಸ್ ಆರ್ ದ ವಾಟ್ ಯೂನಿಟ್ಸ್ ಆಫ್ ಟೈಮ್. ಆದರೆ ಸ್ಟ್ಯಾಂಡರ್ಡ್ ಆಗಿ ನಾವು ಯಾವುದನ್ನು ಚೂಸ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಸೆಕೆಂಡ್ಸ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಎಸ್. ಸೊ ನೆಕ್ಸ್ಟ್ ಕೆಲ್ವಿನ್ ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ, K ಅನ್ನೋ ಲೆಟರಲ್ಲಿ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್ ಕರೆಂಟ್ ಎಲೆಕ್ಟ್ರಿಸಿಟಿ. Current electricity. So the denotion for current electricity is capital letter I. I ಅನ್ನೋ ಲೆಟರಲ್ಲಿ ನಾವು ಡಿನೋಟ್ ಮಾಡ್ತೀವಿ. ಸೊ ಆ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿಗೆ ಯೂನಿಟ್ ಏನು ಅಂತ ಹೇಳಿದ್ರೆ ಆಂಪಿಯರ್. ಆಂಪಿಯರ್. ಆ ಒಂದು ಆಂಪಿಯರ್ನ ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ A. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಸಿಕ್ಸ್ತ್ ಒನ್ ಈಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್.
ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ನಾವು ಯೂಶಲಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಾನೆ ಬರಿತೀವಿ. ಓಕೆ, ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಾನೆ ಬರಿತೀವಿ. ಸೊ ಆ್ಯಂಡ್ ದೆನ್ ಅದನ್ನು ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ವಿಲ್ ಡಿನೋಟ್ ದ SI ಯೂನಿಟ್ ಆಫ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಈಸ್ ಮೋಲ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಯಾವುದರಲ್ಲಿ ನಾವು ಮೆಷರ್ ಮಾಡ್ತೀವಿ ಅಂತ ಹೇಳಿದ್ರೆ ಮೋಲ್ನಲ್ಲಿ ಮೆಷರ್ ಮಾಡ್ತೀವಿ. ಆ್ಯಂಡ್ ದ ಡಿನೋಷನ್ ಆಫ್ SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಈಸ್ MOL. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಲುಮಿನಸ್ ಇಂಟೆನ್ಸಿಟಿ. ಏನಂತ ಕರಿತೀವಿ? ಲುಮಿನಸ್ ಇಂಟೆನ್ಸಿಟಿ. ಓಕೆ, ಸೊ ದ ಲುಮಿನಸ್ ಇಂಟೆನ್ಸಿಟಿನ ಯಾವ ಒಂದು ಡಿನೋಷನಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಎಲ್ ಆರ್ ಲುಮಿನಸ್ ಇಂಟೆನ್ಸಿಟಿ ಅಂತ ಫುಲ್ ಫಾರ್ಮಲ್ಲೇ ಬರಿತೀವಿ. ಓಕೆ, ಸೊ ಎಲ್ಲದಕ್ಕೂ ಡಿನೋಷನ್ ಇರಲೇಬೇಕು ಅನ್ನೋದು ಏನಿಲ್ಲ. ಸೊ ಅದರ ಲುಮಿನಸ್ ಇಂಟೆನ್ಸಿಗೆ ಯೂನಿಟ್ ಯಾವುದು ಅಂತ ಹೇಳಿದ್ರೆ ಕ್ಯಾಂಡೆಲಾ. ಕ್ಯಾಂಡೆಲಾ. ಸೊ ಅದನ್ನು ಡಿನೋಟ್ ಮಾಡೋದು CD ಅನ್ನೋ ಲೆಟ್ರಲ್ಲಿ. ಯಾವುದರಲ್ಲಿ? CD ಅನ್ನೋ ಲೆಟ್ರಲ್ಲಿ. ಸೊ ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಒಂದು ಫಿಸಿಕಲ್ ಕ್ವಾಂಟಿಟಿನ ನಾವು ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಗಿ ಕೆಟಗರೈಸ್ ಮಾಡ್ಬೋದು? 2 ಡಿಫ್ರೆಂಟ್ ಟೈಪ್ಸ್. ಒನ್ ಈಸ್ ಫಂಡಮೆಂಟಲ್ ಕ್ವಾಂಟಿಟಿ, ಅನದರ್ ಒನ್ ಈಸ್ ಡಿರೈವ್ಡ್ ಕ್ವಾಂಟಿಟಿ. ಆ ಫಂಡಮೆಂಟಲ್ ಕ್ವಾಂಟಿಟಿ ಎಷ್ಟಿದಾವೆ? 7 ಇದಾವೆ. ಇದ್ರ ಜೊತೆಗೆ ಅನದರ್ 2 ವಿ ಕ್ಯಾನ್ ಆ್ಯಡ್. ಸೊ ಇನ್ನೂ 2ನ್ನ ಆ್ಯಡ್ ಮಾಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಒಂದು ಆ್ಯಂಗಲ್ಲು, ಇನ್ನೊಂದು ಸಾಲಿಡ್ ಆ್ಯಂಗಲ್ ಅಂತ ಹೇಳ್ಬಿಟ್ಟು. ಆ್ಯಂಗಲ್ಗೆ ಡಿನೋಷನ್ನು ಆ್ಯಂಗಲ್ಗೆ ಯೂನಿಟ್ ಬಂದ್ಬಿಟ್ಟು ರೇಡಿಯನ್ನು, ಸಾಲಿಡ್ ಆ್ಯಂಗಲ್ಗೆ ಯೂನಿಟ್ ಬಂದ್ಬಿಟ್ಟು ಸ್ಟಿರೇಡಿಯನ್. ಇಟ್ ಈಸ್ ಅ ಮ್ಯಾಥಮೆಟಿಕಲ್ ಕ್ವಾಂಟಿಟೀಸ್. ಸೊ ಅದನ್ನು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂಡರ್ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ನಮಗೆ ಈಗ ಫಿಸಿಕ್ಸಿಗೆ ಬೇಕಾಗಿರೋದು ಇಷ್ಟು 7 ಕ್ವಾಂಟಿಟೀಸ್. ಇದರಲ್ಲಿ 9th ಮತ್ತು 10th ನಾವು ಯೂಶಲಿ ಜಾಸ್ತಿ ಉಪಯೋಗಿಸೋದು ಯಾವುದ್ಯಾವುದು ಅಂತ ಹೇಳಿದ್ರೆ ಮಾಸ್, ಲೆಂತ್, ಟೈಮು, ಟೆಂಪ್ರೇಚರ್ ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಈ 5ನ್ನ ತುಂಬ ಜಾಸ್ತಿ ನಾವು ಉಪಯೋಗಿಸ್ತೀವಿ. ಸೊ ವಾಟ್ ಎವರ್ ನೀವು ನೋಡಿ, ಈಗ ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಬರೋದೇ ಕರೆಂಟ್ ಎಲೆಕ್ಟ್ರಿಸಿಟಿ. ಈಗ ಅದ್ರ ಬಗ್ಗೆ ಫುಲ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದರೆ ಏನು? ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ. ಆ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಡಿನೋಷನ್ ಇರುತ್ತೆ. ಅದು ಯಾವುದು ಡಿನೋಷನ್ನು? I. ಅದಕ್ಕೆ ತನ್ನದೇ ಆದಂತಹ ಒಂದು ಏನಿರುತ್ತೆ? ಯೂನಿಟ್ ಇರುತ್ತೆ. ಆ ಯೂನಿಟ್ ಯಾವುದು? ಆಂಪಿಯರ್. ಆ ಆಂಪಿಯರ್ನ ನಾವು ಒಂದು ಬೇರೆ ಒಂದು ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ. ಯಾವುದದು? A. ಸೊ ಆಲ್ ದೀಸ್ ಆರ್ ಲೈಕ್ ಬೇಸಿಕ್ಸ್. ಆ ಚಾಪ್ಟರ್ಗೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಕಾನ್ಸೆಪ್ಟ್ಸನ್ನು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಆಯ್ತಾ? ಓಕೆ, ಸೊ ಈಗ ಅದೇ ರೀತಿ ಡಿರೈವ್ಡ್ ಕ್ವಾಂಟಿಟೀಸ್ ಅಂದ್ರೆ ಏನು? ಯಾವುದನ್ನ ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ? ಸೊ ಡಿರೈವ್ ಕ್ವಾಂಟಿಟೀಸ್ ಆರ್ ಡಿಪೆಂಡೆಂಟ್ ಆನ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಸೊ ತುಂಬ ಡಿರೈವ್ಡ್ ಕ್ವಾಂಟಿಟೀಸ್ಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫಂಡಮೆಂಟಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಫೋರ್ಸ್ ಅನ್ನೋದು ಒಂದು ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ. ಯಾವುದು? ಫೋರ್ಸ್. ಆರ್ ವೆಲಾಸಿಟಿ. ವೆಲಾಸಿಟಿ ಇಸ್ ಆಲ್ಸೋ ಫಂಡಮೆಂಟಲ್ ಡಿರೈವ್ಡ್ ಕ್ವಾಂಟಿಟಿ. ವೆಲಾಸಿಟಿ. ಸೊ ವೆಲಾಸಿಟಿ ಅಂತ ನಾವು ಅಥವಾ ಫೋರ್ಸ್ ಅಂತ ಹೇಳಿದ್ರೆ ದ ಫೋರ್ಸ್ ಈಸ್ ದ ಮಲ್ಟಿಪ್ಲಿಕೇಶನ್ ಆಫ್ ಮಾಸ್ ಇಂಟು ಆಕ್ಸಲರೇಷನ್. ದಿಸ್ ಇಸ್ ದ ಫಾರ್ಮುಲಾ. ದಿಸ್ ಇಸ್ ದ ಫಾರ್ಮುಲಾ. ವೆಲಾಸಿಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಆರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಕರಿತೀವಿ. ಓಕೆ, ಸೊ ಯಾಕೆ ಆರೋ ಮಾರ್ಕ್ ಬರಿತೀವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಯಾವುದೇ ಡಿರೈವ್ಡ್ ಕ್ವಾಂಟಿಟಿ ಅಂತ ತಗೊಂಡ್ರು ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ನೋಡಿ, ಮಾಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಮಾಸ್ ಈಸ್ ಎ ಫಂಡಮೆಂಟಲ್ ಕ್ವಾಂಟಿಟಿ. ಸೊ ಹಾಗಾಗಿ ಮಾಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದನ್ನೇನಂತ ಕರಿತೀವಿ? ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಡಿರೈವ್ ಮಾಡ್ತೀವಿ ಈ ಕ್ವಾಂಟಿಟೀಸ್ನ, ದೀಸ್ ಕ್ವಾಂಟಿಟೀಸ್. ಬಟ್ ಈ ಕ್ವಾಂಟಿಟೀಸ್ನ ಎಲ್ಲ ಏನು ಮಾಡ್ತೀವಿ? ಮೆಷರ್ ಮಾಡಿಬಿಟ್ಟು ಅದಕ್ಕೆ ಬಂದಿರೋ ವ್ಯಾಲ್ಯೂನ ಬರಿತಾ ಹೋಗ್ತೀವಿ. ಬಟ್ ಈ ಕ್ವಾಂಟಿಟಿನ ಮೆಷರ್ ಮಾಡೋದಕ್ಕಿಂತ ಮುಂಚೆ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫಂಡಮೆಂಟಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಅದನ್ನೇನಂತ ಕರಿತೀವಿ? ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ವೆಲಾಸಿಟಿ. ವೆಲಾಸಿಟಿ ಇಸ್ ನಥಿಂಗ್ ಬಟ್ ವಾಟ್? ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ಅಂತ ಕರಿತೀವಿ. ಈ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಇರುವಂತಹ ಆ ಒಂದು ಲೆಂತ್. ಆ ಲೆಂತ್ ಅಂತ ಹೇಳಿದ್ರೆ ಇಟ್ ಈಸ್ ಲೆಂತ್. ದಿಸ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಲೆಂತ್. ಯಾಕೆಂತ ಹೇಳಿ ಡಿಸ್ಟೆನ್ಸ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರುವಂತಹ ಆ ಒಂದು ಏನಂತ ಕರಿತೀವಿ? ಫಾರ್ ಎಕ್ಸಾಂಪಲ್ ದ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಲೆಂತ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ದಟ್ ಮೀನ್ಸ್ distance is also called as length. Length is a fundamental quantity. Hence, this velocity is called as derived quantity. ನೋಡಿ, ವೆಲಾಸಿಟಿ ಬೇಕು ಅಂದರೆ ಟೈಮ್ ಬೇಕು. ಟೈಮ್ ಅಂತ ಹೇಳಿದ್ರೆ ಏನು? ಟೈಮ್ ಇಸ್ ಆಲ್ಸೋ ಫಂಡಮೆಂಟಲ್ ಕ್ವಾಂಟಿಟಿ. ಹಾಗಾಗಿ ವೆಲಾಸಿಟಿನ ಏನಂತ ಕರಿತೀವಿ? ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಆ ಡಿರೈವ್ಡ್ ಕ್ವಾಂಟಿಟಿಗೂ ತನ್ನದೇ ಆದಂತಹ ಡಿನೋಷನ್ಸ್ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಫೋರ್ಸನ್ನು ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ? ವಿ ವಿಲ್ ಡಿನೋಟ್ ದ ಫೋರ್ಸ್ ಇನ್ ಟರ್ಮ್ಸ್ ಆಫ್ ಎಫ್. ನೋಡಿ, ಮಾಸ್ನ ನಾನು MASS ಅಂತ ಬರ್ದಿಲ್ಲ.
ಆಕ್ಸಲರೇಷನ್ನ ಫುಲ್ ಫಾರ್ಮಲ್ಲಿ ಬರೆದಿಲ್ಲ, ನಾನೇನು ಮಾಡಿದ್ದೀನಿ ಶಾರ್ಟ್ ಫಾರ್ಮ್ ತೊಗೊಂಡಿದ್ದೀನಿ. ಆಕ್ಸಲರೇಷನ್ ಅನ್ನೋದು ಕೂಡ ಡಿರೈವ್ಡ್ ಕ್ವಾಂಟಿಟಿ, ಯಾಕಂದರೆ ಆಕ್ಸಲರೇಷನ್ ಬೇಕು ಅಂದರೆ ವೆಲಾಸಿಟಿ ಬೇಕು. ಸೊ ಇದನ್ನೆಲ್ಲ ನಾವು ಏನು ಮಾಡ್ತಾ ಹೋಗ್ತೀವಿ, ಇನ್ ಡೀಟೇಲ್ ಆಗಿ ಕಲಿತಾ ಹೋಗ್ತೀವಿ. ಸೊ ಫೋರ್ಸ್ ಎಫ್ ಅಲ್ಲಿ ಡಿನೋಟ್ ಮಾಡ್ತೀವಿ, ಆ್ಯಂಡ್ ದ SI ಯೂನಿಟ್ ಆಫ್ ಫೋರ್ಸ್ ಈಸ್, or simply I will call it as unit of force is what? Newton. ನ್ಯೂಟನ್ ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ, ಎನ್ ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ. ನೋಡಿ, ಅದಕ್ಕೂ ಕೂಡ ಆ ಒಂದು ಡಿರೈವ್ಡ್ ಕ್ವಾಂಟಿಟಿಗೂ ಕೂಡ ತನ್ನದೇ ಆದಂತಹ ಡಿನೋಷನ್ ಇರುತ್ತೆ, ತನ್ನದೇ ಆದಂತಹ SI ಯೂನಿಟ್ ಇರುತ್ತೆ, ಅವ್ರ ಯೂನಿಟ್ಸ್ ಇರುತ್ತೆ, ತನ್ನದೇ ಆದಂತಹ ಆ ಯೂನಿಟ್ಸ್ಗೆ ತನ್ನದೇ ಆದಂತಹ ಡಿನೋಷನ್ಸ್ ಇರುತ್ತೆ. ಓಕೆ, ಸೊ ಲೈಕ್ ದಿಸ್ ವಿ ವಿಲ್ ಗೆಟ್ ಎನ್ ನಂಬರ್ ಆಫ್ ಡಿರೈವ್ಡ್ ಕ್ವಾಂಟಿಟೀಸ್ ಇನ್ ದ ಸಿಲಬಸ್. ಅದನ್ನು ನಾವು ಒಂದಾದ್ಮೇಲೆ ತಿಳಿತಾ ಬರ್ತೀವಿ. ಕ್ಲಿಯರ್? ಓಕೆ, ಸೊ ನಾನೇನು ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ನೀವು ಒಂದು ಬುಕ್ಕಲ್ಲಿ ಅಥವಾ ಒಂದು ಪೇಜಲ್ಲಿ ನೀವು ಈ ಫಿಸಿಕಲ್ ಕ್ವಾಂಟಿಟೀಸ್ ಅದರಲ್ಲಿ 2 ಡಿಫ್ರೆಂಟ್ ಟೈಪ್ಸ್, ಫಂಡಮೆಂಟಲ್ ಕ್ವಾಂಟಿಟೀಸ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕಾಲಮ್ ಹಾಕಿ ಬರೆದಷ್ಟು ಒಳ್ಳೆಯದು. ನಿಮಗೆ ಹೊಸದಾಗಿ ಫಿಸಿಕಲ್ ಕ್ವಾಂಟಿಟಿ ಅನ್ನೋ ವರ್ಡ್ ಕೇಳ್ದಾಗಲಿಲ್ಲ ಆ ಒಂದು ಫಿಸಿಕಲ್ ಕ್ವಾಂಟಿಟಿ ಕಾಲಮ್ನಲ್ಲಿ ಒಂದ್ರ ನೆಕ್ಸ್ಟ್ ಬರ್ಕೊಳ್ತಾ ಹೋದರೆ ನಿಮಗೆ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಎಸ್, ಫೈನ್. So once again I repeat, physical quantity is classified into 2 different types. One is fundamental quantity, another one is derived quantity. Fundamental quantities are of 7, and derived quantities, the remaining all the physical quantities except fundamental quantities are called as derived quantities. Fundamental quantities will have their own denotion, and fundamental quantities will have their own units, and the respective units will have their own denotion. ಅದಕ್ಕೆ ಆದಂತಹ ಡಿನೋಷನ್ಸ್ಗಳು ಇರ್ತವೆ. ಎಸ್. ಸೊ ಇದರಲ್ಲಿ ನಾವು ಆಗ್ಲಿಂದ ನಾನು ಹೇಳ್ತಾ ಇದ್ದೆ, ಯೂನಿಟ್ಸ್ ಬಗ್ಗೆ ಮಾತಾಡೋಣ. ಈಗ ಫಂಡಮೆಂಟಲ್ ಕ್ವಾಂಟಿಟಿ ಆಯಿತು, ಡಿರೈವ್ಡ್ ಕ್ವಾಂಟಿಟಿ ಬಗ್ಗೆ ಆಯಿತು. ನೆಕ್ಸ್ಟ್ ಯಾವುದ್ರ ಬಗ್ಗೆ ಮಾತಾಡಬೇಕು ನಾವೀಗ? ಯೂನಿಟ್ಸ್ ಬಗ್ಗೆ ಮಾತಾಡೋಣ. ಯೂನಿಟ್ಸ್ ಅಂದರೆ ಏನು? ಯೂನಿಟ್ಸ್ ಏನಕ್ಕೆ ಬೇಕು? ಯೂನಿಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಯಾವುದು? ನಾನು ಆಗಲೇ ಹೇಳಿದೆ. ಸೊ ಯೂನಿಟ್ಸ್ ವಿಲ್ ಡಿಫೈನ್ ದ ಕ್ವಾಂಟಿಟೀಸ್. ಕ್ವಾಂಟಿಟಿ ಯಾವುದು? ಅದು ಮಾಸಾ, ಅದು ಲೆಂತಾ, ಅದು ಟೈಮಾ, ಅದು ಫೋರ್ಸಾ, ಆ ಥರ ಡಿನೋಟ್ ಮಾಡೋದು, ಆ ಥರ ನಮಗೆ ತಿಳಿಸ್ಕೊಡೋದು ಯಾವುದು? ಆ ಯೂನಿಟ್ಸ್. ಆ ಯೂನಿಟ್ಸು ಕೂಡ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಗಿದೆ? 2 ಡಿಫ್ರೆಂಟ್ ಟೈಪ್ಸ್ ಆಗಿದೆ. ಒಂದು ಫಂಡಮೆಂಟಲ್ ಯೂನಿಟ್ಸ್, ಇನ್ನೊಂದು ಡಿರೈವ್ಡ್ ಯೂನಿಟ್ಸ್. ಫಂಡಮೆಂಟಲ್ ಕ್ವಾಂಟಿಟೀಸಿಗೆ ಬರೋದನ್ನೆಲ್ಲ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ, ಡಿರೈವ್ಡ್ ಕ್ವಾಂಟಿಟೀಸಿಗೆ ಬರೋದೆಲ್ಲ ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಎಸ್. ಸೊ ನೆಕ್ಸ್ಟ್ ಅದೇ ರೀತಿ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯೂನಿಟ್ಸ್. ಆ ಯೂನಿಟ್ಸಲ್ಲೇ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯೂನಿಟ್ಸ್ ಇದೆ. ಯಾವುದು ಆ ಕೈಂಡ್ಸ್ ಆಫ್ ಯೂನಿಟ್ಸು? Yes. Next, let us discuss about kinds of units. So, kinds of unit so far we have 3 kinds of units. How many kinds of units? 3 kinds of units. Okay. ಮೊದಲನೇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ CGS ಸಿಸ್ಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? CGS ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ FPS ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಏನಂತ ಕರಿತೀವಿ ಮಕ್ಕಳೇ? FPS ಸಿಸ್ಟಮ್ ಆಫ್ ಯೂನಿಟ್. ಅದೇ ಮೂರನೇದನ್ನ MKS ಸಿಸ್ಟಮ್ ಆಫ್ ಯೂನಿಟ್ ಅಂತ ಕರಿತೀವಿ. ಸೊ CGS ಸಿಸ್ಟಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫ್ರೆಂಚ್ ಸಿಸ್ಟಮ್ ಅಂತ ಕರಿತೀವಿ. ವೈ? ಬಿಕಾಸ್ ದೇ ಓನ್ಲಿ ಗೇವ್ ದಟ್ ಒನ್. ಅದಕ್ಕೋಸ್ಕರ ಅದನ್ನೇನಂತ ಕರಿತೀವಿ? ಫ್ರೆಂಚ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ FPS ಸಿಸ್ಟಮ್ನ ಏನಂತ ಕರಿತೀವಿ? ಬ್ರಿಟಿಷ್ ಸಿಸ್ಟಮ್ ಅಂತ ಕರಿತೀವಿ. ಬ್ರಿಟಿಷ್ ಸಿಸ್ಟಮ್. ಇನ್ ದ ಸೇಮ್ ವೇ MKS ಸಿಸ್ಟಮ್ನ ಏನಂತ ಕರಿತೀವಿ? ಮೆಟ್ರಿಕ್ ಸಿಸ್ಟಮ್ ಅಂತ ಕರಿತೀವಿ. ಮೆಟ್ರಿಕ್ ಸಿಸ್ಟಮ್. ಸೊ ಏನು ಸರ್ ಇದು CGS ಸಿಸ್ಟಮ್ ಅಂದ್ರೇನು, FPS ಸಿಸ್ಟಮ್ ಅಂದ್ರೇನು, MKS ಸಿಸ್ಟಮ್ ಅಂದ್ರೇನು? ಇಫ್ ಇನ್ ಕೇಸ್ ಲೆಂತ್ನ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಒನ್ ಯಾವುದನ್ನ? CGS ಸಿಸ್ಟಮನ್ನು ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಲೆಂತ್ನ ಸೆಂಟಿಮೀಟ್ರಲ್ಲಿ ಅಳೆದು, ಮಾಸ್ನ ಗ್ರಾಮ್ಸಲ್ಲಿ ಅಳೆದು, ಲೆಂತ್ನ ಸೆಂಟಿಮೀಟ್ರಲ್ಲಿ ಅಳೆದು, ಮಾಸ್ನ ಗ್ರಾಮ್ಸಲ್ಲಿ ಅಳೆದು, ಅದೇ ರೀತಿ ಟೈಮ್ನ ಸೆಕೆಂಡ್ಸಲ್ಲಿ ಏನಾದರೂ ನಾವು ಮೆಷರ್ ಮಾಡಿದ್ರೆ ಅಂಥದ್ದನ್ನು ಏನಂತ ಕರಿತೀವಿ? CGS ಸಿಸ್ಟಮ್ ಅಂತ ಕರಿತೀವಿ. ಓಕೆ. ಸೊ ಅದೇ ರೀತಿ ಬ್ರಿಟಿಷ್ ಸಿಸ್ಟಮ್ ಆರ್ FPS ಸಿಸ್ಟಮಲ್ಲಿ ಲೆಂತನ್ನು ಫೂಟ್, ಅಡಿ ಅಂತ ಕರಿತೀವಿ.
ಆಯಿತಾ, ಫೂಟಲ್ಲಿ ಅಳೋದು. ನೆಕ್ಸ್ಟ್ ಮಾಸ್ನ ಪೌಂಡ್ಸಲ್ಲಿ ಏನಾದ್ರು ಅಳಿದ್ರೆ, ಪೌಂಡ್ಸಲ್ಲಿ ಹೇಗೆ ನಾವು ಕೆ ಜಿಲಿ ಅಳಿತೀವೋ ಅದೇ ರೀತಿ ಪೌಂಡ್ಸ್ ಅನ್ನೋ ಒಂದು ಯೂನಿಟ್ ಕೂಡ ಇದೆ. ಆ ಒಂದು ಪೌಂಡ್ಸಲ್ಲಿ ಏನಾದ್ರು ಅಳಿದ್ರೆ, ಅದೇ ರೀತಿ ಟೈಮ್ನ ಸೆಕೆಂಡ್ಸಲ್ಲಿ ಅಳಿದ್ರೆ ನಾವು ಅದನ್ನೇನಂತ ಕರಿತೀವಿ, FPS ಸಿಸ್ಟಮ್ ಅಂತ ಕರಿತೀವಿ. ಆಗ್ತಿದೆಯಾ? ನೆಕ್ಸ್ಟ್ ಮೆಟ್ರಿಕ್ ಸಿಸ್ಟಮ್. ಸೊ ಮೆಟ್ರಿಕ್ ಸಿಸ್ಟಮಲ್ಲಿ ನಾವು ಮಾಸನ್ನ ಲೆಂತ್ನ ಮೀಟರಲ್ಲಿ ಅಳೆದು, ಮಾಸ್ನ ಕಿಲೋಗ್ರಾಮ್ಸಲ್ಲಿ ಅಳೆದು, ಟೈಮ್ನ ಸೆಕೆಂಡ್ಸಲ್ಲಿ ಅಳೆದ್ರೆ ಅದನ್ನು ನಾವೇನಂತ ಕರಿತೀವಿ, ಮೆಟ್ರಿಕ್ ಸಿಸ್ಟಮ್ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ ಮಕ್ಕಳೇ, ಮೆಟ್ರಿಕ್ ಸಿಸ್ಟಮ್. ಸೊ ಅಟ್ ಪ್ರೆಸೆಂಟ್ ಈ ಮೂರೂ ಸಿಸ್ಟಮು ಔಟ್ಡೇಟೆಡ್ ಆಗಿದೆ. ಈ ಮೂರು ಸಿಸ್ಟಮ್ನ ನಾವು ಯೂಸ್ ಮಾಡಲ್ಲ. ಅದರ ಬದಲಾಗಿ ಈ ಮೆಟ್ರಿಕ್ ಸಿಸ್ಟಮ್ನ ಇನ್ನೊಂಚೂರು ಅಪ್ಡೇಟೆಡ್ ವರ್ಷನಲ್ಲಿ ನಾವು ಕರಿತೀವಿ, ಅದನ್ನು SI ಸಿಸ್ಟಮ್ ಅಂತ ಕರಿತೀವಿ. ಆ ಮೆಟ್ರಿಕ್ ಸಿಸ್ಟಮ್ನ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡಿ, ಸೊ ಲಾರ್ಜ್ ಕ್ವಾಂಟಿಟೀಸಿಗೆ ಯೂಸ್ ಆಗುವಂತಹ ಒಂದು ಯೂನಿಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಆ ಮೆಟ್ರಿಕ್ ಸಿಸ್ಟಮ್ನ ಯಾವ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನು SI ಸಿಸ್ಟಮ್ ಅಂತ ಕರಿತೀವಿ. ಪ್ರೀವಿಯಸ್ಲಿ ನಾನೊಂದು ಕಾಲಮ್ ಬರೆದಿದ್ದೆ, ಅದರಲ್ಲಿ ಕ್ವಾಂಟಿಟಿ ಅದಕ್ಕೆ ಆದಂತಹ ಡಿನೋಷನ್ನು, SI ಯೂನಿಟ್ ಅದಕ್ಕೆ ಆದಂತಹ ಡಿನೋಷನ್ ನನಗೆ ಈಗಲೂ ಬರ್ತಾ ಇದೆ, ಅದು SI ಯೂನಿಟ್ ಅಂತಾನೆ. ವೈ? ಬಿಕಾಸ್ ಆ ಎಲ್ಲ ಯೂನಿಟ್ಸು ಅಕಾರ್ಡಿಂಗ್ ಟು ದ SI ಸಿಸ್ಟಮ್. ಸೊ ಪ್ರೀವಿಯಸ್ಲಿ ಇಟ್ ವಾಸ್ ಕಾಲ್ಡ್ ಆಸ್ ಮೆಟ್ರಿಕ್ ಸಿಸ್ಟಮ್. ಆ ಮೆಟ್ರಿಕ್ ಸಿಸ್ಟಮಲ್ಲಿ ಏನು ಕೊಟ್ಟಿದ್ರು ಅಥವಾ ಅದನ್ನು SI ಸಿಸ್ಟಮಾಗಿ ಕನ್ವರ್ಟ್ ಮಾಡ್ಕೊಂಡು ಏನು ಕೊಟ್ಟಿದ್ರು ಯೂನಿಟ್ಸ್ಗಳನ್ನು, ಅದೇ ಯೂನಿಟ್ಸನ್ನು ನಾವು ಆ ಫಿಸಿಕಲ್ ಕ್ವಾಂಟಿಟಿಗೆ ಯೂನಿಟ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಆ ಯೂನಿಟ್ಸನ್ನು ನಾವೇನಂತ ಕರಿತೀವಿ, SI ಸಿಸ್ಟಮ್ ಅಂತ ಕರಿತೀವಿ. ನಾನು ಬರೆದಿದ್ದೆ ಮಾಸ್ಗೆ kg ಅಂತ ಬರೆದಿದ್ದೆ, ಲೆಂತ್ಗೆ ಮೀಟರ್ ಅಂತ ಬರೆದಿದ್ದೆ, ಅದೇ ರೀತಿ ಆ ಟೈಮ್ಗೆ ಸೆಕೆಂಡ್ಸ್ ಅಂತ ಬರೆದಿದ್ದೆ, ಸೊ ಆ್ಯಂಗಲ್ಗೆ ರೇಡಿಯನ್ಸ್ ಅಂತ ಹೇಳಿದೆ, ಅಮೌಂಟ್ ಆಫ್ ಸಿಸ್ಟಮ್ಗೆ ಮೋಲ್ ಅಂತ ಹೇಳಿದೆ, ಕರೆಂಟ್ ಎಲೆಕ್ಟ್ರಿಸಿಟಿಗೆ ಆಂಪಿಯರ್ ಅಂತ ಹೇಳಿದೆ. ಆಲ್ ದೀಸ್ ಆರ್ ಕಾಲ್ಡ್ ಆಸ್ ವಾಟ್, SI ಸಿಸ್ಟಮ್ ಆಫ್ ಯೂನಿಟ್ಸ್ ಫಾರ್ ದ ರೆಸ್ಪೆಕ್ಟಿವ್ ಫಿಸಿಕಲ್ ಕ್ವಾಂಟಿಟೀಸ್. ಗೊತ್ತಾಗ್ತಿದೆಯಾ? ಓಕೆ. ಸೊ ಆ ಒಂದು ಸಿಸ್ಟಮ್ನ ನಾವೇನು ಮಾಡ್ತಾ ಇದೀವಿ, ಯೂಸ್ ಮಾಡ್ತಾ ಇದ್ದೀವಿ. SI ಸಿಸ್ಟಮ್ನ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯೂಶಲಿ ನಿಮಗೆ ಕ್ವಶನ್ಸಲ್ಲಿ ಕೇಳೋದು, ದ SI ಯೂನಿಟ್ ಆಫ್ ಸ್ಪೀಡ್ ಈಸ್ ಡ್ಯಾಶ್ ಅಂತ ಕೇಳ್ತಾರೆ, ದ SI ಯೂನಿಟ್ ಆಫ್ ಲೆಂತ್ ಈಸ್ ಡ್ಯಾಶ್ ಅಂತ ಕೇಳ್ತಾರೆ. ಗೊತ್ತಾಗ್ತಿದೆಯಾ? ಸೊ SI ಸಿಸ್ಟಮ್ ಅಂದ್ರೇನು, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಆರ್ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್. ಓಕೆ, ಸೊ ಲೈಕ್ ದಟ್ ವಿ ವಿಲ್ ಕಾಲ್. ಗೊತ್ತಾಗ್ತಿದೆಯಾ? ಎಸ್. ಸೊ ಈಗ ನಾವು ಯೂಸ್ ಮಾಡ್ತಿರೋ ಸಿಸ್ಟಮ್ ಯಾವುದು, SI ಸಿಸ್ಟಮು. ಅದರ ಪ್ರೀವಿಯಸ್ ವರ್ಷನ್ ಯಾವುದು, MKS ಸಿಸ್ಟಮ್. ಕ್ಲಿಯರ್? ಎಸ್. ಸೊ ಇಷ್ಟನ್ನ ನೀವು ಬೇಸಿಕ್ಸ್ ತಿಳ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ಮೂವ್ ಫಾರ್ವರ್ಡ್. ಓಕೆ, ಎಸ್. ಎಸ್. ಸೊ ಏನು ಡಿಸ್ಕಸ್ ಮಾಡಿದ್ವಿ ನಾವು ಇವತ್ತಿನ ಕ್ಲಾಸಲ್ಲಿ? ಲೆಟ್ ಮಿ ಕನ್ಕ್ಲೂಡ್. ಸೊ ವಿ ಡಿಸ್ಕಸ್ ದಟ್ ನಾವು ಫಿಸಿಕ್ಸ್, ಅದು 9th ಆಗಿರಲಿ 10th ಆಗಿರಲಿ ಯಾವುದೇ ಆಗಲಿ, ಕಾನ್ಸೆಪ್ಟ್ನ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ಸ್ ಆಫ್ ಫಿಸಿಕ್ಸ್ನ ತಿಳ್ಕೋಬೇಕು. ಆ ಬೇಸಿಕ್ಸ್ ಆಫ್ ಫಿಸಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಫಿಸಿಕಲ್ ಕ್ವಾಂಟಿಟಿಯಿಂದ ಸ್ಟಾರ್ಟ್ ಆಗುತ್ತೆ. ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು, ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ಇಟ್ ಈಸ್ ಅ ಫಿಸಿಕಲ್ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಬೈ ವಿಚ್ ಕ್ಯಾನ್ ಬಿ ಕ್ವಾಂಟಿಫೈಡ್ ಬೈ ಮೆಜರ್ಮೆಂಟ್ ಅಂತ ಕರಿತೀವಿ. ಸೊ ಮೆಜರ್ಮೆಂಟ್ ಅಂದರೆ ಏನು? ಮೆಜರ್ಮೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಂಪ್ಯಾರಿಸನ್ ಬಿಟ್ವೀನ್ ದ ಅನ್ನೋನ್ ಕ್ವಾಂಟಿಟಿ ವಿತ್ ದ ನೋನ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ದ ಸೇಮ್ ನೇಚರ್. ಓಕೆ, ಸೊ ಅಂದರೆ ಏನು, ಯಾವುದೋ ಒಂದು ಅನ್ನೋನ್ ಕ್ವಾಂಟಿಟಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಕ್ವಾಂಟಿಟಿಗೆ ತಕ್ಕಂಗೆ ನೌನ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸಿಂದ, ಗೊತ್ತಿರುವಂಥ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸಿಂದ ಒಂದಕ್ಕೊಂದು ಕಂಪೇರ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಮೆಜರ್ಮೆಂಟ್. ಆ ಮೆಜರ್ಮೆಂಟಿಂದ ಸಿಗೋದೇ ನಮಗೆ ಯಾವುದು, ಫಿಸಿಕಲ್ ಕ್ವಾಂಟಿಟಿ. ಸೊ ಆ ಫಿಸಿಕಲ್ ಕ್ವಾಂಟಿಟಿ 2 ಡಿಫ್ರೆಂಟ್ ಟೈಪ್ಸ್ ಆಗಿ ಏನು ಮಾಡಿದ್ದಾರೆ, ಕ್ಯಾಟಗರೈಸ್ ಮಾಡಿದ್ದಾರೆ. ಒಂದು ಫಂಡಮೆಂಟಲ್ ಕ್ವಾಂಟಿಟಿ, ಇನ್ನೊಂದು ಡಿರೈವ್ಡ್ ಕ್ವಾಂಟಿಟಿ. ಫಂಡಮೆಂಟಲ್ ಕ್ವಾಂಟಿಟಿನ ನಾವೇನಂತ ತಿಳ್ಕೊಳ್ತೀವಿ, ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಆಫ್ 7 ಆ್ಯಂಡ್ ರೆಸ್ಟ್ ಆಫ್ ದ ಆಲ್ ದ ಫಿಸಿಕಲ್ ಕ್ವಾಂಟಿಟೀಸ್ ಎಕ್ಸೆಪ್ಟ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಏನಂತ ಕರಿತೀವಿ, ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಆ ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವುದಾದ್ರು ಅಂದರೆ ಲೆಂತ್, ಮಾಸು, ಟೈಮು, ಟೆಂಪ್ರೇಚರು, ಅಮೌಂಟ್ ಆಫ್ ಸಬ್ಸ್ಟೆನ್ಸು, luminous intensity and current electricity. These 7 are the what? Fundamental quantities. ಆ ಫಂಡಮೆಂಟಲ್ ಕ್ವಾಂಟಿಟೀಸ್ಗೆ ತನ್ನದೇ ಆದಂತಹ ಡಿನೋಷನ್ಸ್ಗಳಿರ್ತವೆ, ಅದಕ್ಕೆ ತನ್ನದೇ ಆದಂತಹ SI ಯೂನಿಟ್ಸ್ ಇರುತ್ತೆ, ಆ SI ಯೂನಿಟ್ಸ್ಗೆ ತನ್ನದೇ ಆದಂತಹ ಡಿನೋಷನ್ಸ್ಗಳಿರ್ತವೆ. ಆ ಫಂಡಮೆಂಟಲ್ ಕ್ವಾಂಟಿಟೀಸ್ಗೆ ಬರುವ ಯೂನಿಟ್ಸ್ನ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ಆ ಫಂಡಮೆಂಟಲ್ ಯೂನಿಟ್ಸ್ ಆರ್ ಯೂನಿಟ್ಸ್ನ ಮತ್ತೆ 3 ಡಿಫ್ರೆಂಟ್ ಕೈಂಡ್ಸ್ ಆಗಿ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಒಂದು MKS ಸಿಸ್ಟಮು, FPS ಸಿಸ್ಟಮು, CGS ಸಿಸ್ಟಮ್. ಸೊ ಅದರಲ್ಲಿ ಮೆಟ್ರಿಕ್ ಸಿಸ್ಟಮ್, ದಟ್ ಮೀನ್ಸ್ MKS ಸಿಸ್ಟಮ್ನ ನಾವೇನಂತ ಕರಿತೀವಿ, ಈಗ ಅಪ್ಡೇಟೆಡ್ ವರ್ಷನ್ ಆಫ್ MKS ಸಿಸ್ಟಮ್ನ SI ಸಿಸ್ಟಮ್ ಅಂತ ಕರಿತೀವಿ.
ಓಕೆ, ಸೊ ಆ ಒಂದು ಸಿಸ್ಟಮ್ನ ನಾವು ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಿದ್ದೀವಿ. ಡಿರೈವ್ಡ್ ಕ್ವಾಂಟಿಟೀಸ್ ಅಂದರೆ ಏನು? ಬಿಕಾಸ್ ದೇ ಡಿಪೆಂಡ್ ಆನ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್. ಅದು ನಮಗೆ ಡೈರೆಕ್ಟಾಗಿ ಸಿಗಲ್ಲ, ಮೆಷರ್ ಮಾಡಿದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಫಂಡಮೆಂಟಲ್. ಯಾವುದಾದ್ರೂ ಒಂದು ಫಂಡಮೆಂಟಲ್ ಕ್ವಾಂಟಿಟೀಸ್ನ ಹೆಲ್ಪ್ ತೊಗೊಂಡೇ ಅದನ್ನು ನಾವೇನು ಮಾಡಬೇಕು, ಡಿರೈವ್ ಮಾಡ್ಕೋಬೇಕು. ಹಾಗಾಗಿ ಅದನ್ನೇನಂತ ಕರಿತೀವಿ, ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ one more concept, that is the physical quantities are classified into two more different categories. Okay, so ade physical quantity na, this is just the very basic ಆಯ್ತಾ. ಸೊ ಅದೇ ಫಿಸಿಕಲ್ ಕ್ವಾಂಟಿಟಿನ ಮತ್ತೆ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಏನು ಮಾಡಿರ್ತಾರೆ, ಡಿವೈಡ್ ಮಾಡಿರ್ತಾರೆ. ಸೊ ಇಟ್ ಬೇಸ್ಡ್ ಆನ್ ದ ಡೈರೆಕ್ಷನ್, ಏನೋ ಬೇಸ್ಡ್ ಆನ್ ದ ಡೈರೆಕ್ಷನ್ನ ಬೇಸಿಸ್ ಮೇಲೆ ಫಿಸಿಕಲ್ ಕ್ವಾಂಟಿಟಿನ 2 ಡಿಫ್ರೆಂಟ್ ಟೈಪ್ಸ್ ಆಗಿ ಮತ್ತೆ ಡಿವೈಡ್ ಮಾಡಿದ್ದಾರೆ. ಯಾವ್ಯಾವುದದು? ಸೊ ಮೊದಲನೇದು ಸ್ಕೇಲಾರ್ ಕ್ವಾಂಟಿಟಿ, ಎರಡನೇದು ವೆಕ್ಟರ್ ಕ್ವಾಂಟಿಟಿ. ಸೊ ಇದು ತುಂಬ 9th ಸ್ಟ್ಯಾಂಡರ್ಡ್ಗೆ 10th ಸ್ಟ್ಯಾಂಡರ್ಡ್ಗೆ ಇನ್ಡೆಪ್ತ್ ಇಲ್ಲ, ಫಸ್ಟ್ PU ಸೆಕೆಂಡ್ PUCಗೆ ಇನ್ಡೆಪ್ತ್ ಇದೆ. ಸೊ ಅದರಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೇನು? ಸ್ಕೇಲಾರ್ ಕ್ವಾಂಟಿಟಿ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಡಿಪೆಂಡ್ಸ್ ಓನ್ಲಿ ಆನ್ ದ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದರೆ ನ್ಯೂಮರಿಕಲ್ ವ್ಯಾಲ್ಯೂ ಮತ್ತು ಯೂನಿಟ್, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಯೂನಿಟ್. ಆದರೆ ವೆಕ್ಟರ್ ಕ್ವಾಂಟಿಟಿನಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಬರುತ್ತೆ. ಒಂದು ಮ್ಯಾಗ್ನಿಟ್ಯೂಡ್, ಇನ್ನೊಂದು ಯೂನಿಟ್ ಇರಲೇಬೇಕು. ಯೂನಿಟ್ ಇಲ್ಲ ಅಂದರೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರೆಯೋಕ್ಕಾಗಲ್ಲ. ಜೊತೆಗೆ ಒಂದು ಡೈರೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇರಬೇಕು. ಗೊತ್ತಾಗ್ತಾ ಇದೆಯಾ? ಸೊ ಇದು ಜಸ್ಟ್ ಇದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಮುಂದೆ ಹೋಗ್ತಾ ನಾವೇನು ಮಾಡ್ತಾ ಹೋಗೋಣ, ತಿಳಿತಾ ಹೋಗೋಣ. ಓಕೆ, ಸೊ ಅದೇ ಫಿಸಿಕಲ್ ಕ್ವಾಂಟಿಟಿ ಡೈರೆಕ್ಷನ್ ಮೇಲೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಗಿದೆ? ಒಂದು ಸ್ಕೇಲಾರ್ ಕ್ವಾಂಟಿಟಿ, ಇನ್ನೊಂದು ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಇಸ್ ಎ ಕ್ವಾಂಟಿಟಿ ವಿಚ್ ಡಿಪೆಂಡ್ಸ್ ಓನ್ಲಿ ಆನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಯೂನಿಟ್. ಜೊತೆಗಿರಲೇಬೇಕು. ಮ್ಯಾಗ್ನಿಟ್ಯೂಡ್ ಇದೆ ಅಂದರೆ ಯೂನಿಟ್ ಇದ್ದೇ ಇರುತ್ತೆ. ಆದರೆ ವೆಕ್ಟರ್ ಕ್ವಾಂಟಿಟಿಲಿ ಇನ್ನೊಂದಿರಬೇಕು, ಏನು ಅಂತ ಹೇಳಿದ್ರೆ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಕನ್ಸಿಡರ್ ದಿಸ್ ಆಸ್ ಎ ಬ್ರಿಕ್, ಒಂದು ಇಟ್ಟಿಗೆ. ಯೂಶಲಿ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಆಗ್ತಾಯಿದ್ರೆ ಫಸ್ಟ್ ಫ್ಲೋರ್ ಆದಮೇಲೆ ಸೆಕೆಂಡ್ ಫ್ಲೋರಿಗೆ ಏನಾದರೂ ನಾವು ಕನ್ಸ್ಟ್ರಕ್ಷನ್ ಆಗ್ತದೆ ಅಂತ ಹೇಳಿದ್ರೆ ಆ ಒಂದು ಇಟ್ಟಿಗೆನ ನಾವೇನು ಮಾಡ್ತಾ ಇರ್ತೀವಿ, ಜಸ್ಟ್ ಅಬ್ಸರ್ವ್ ಮಾಡಿ ಅದನ್ನು ಏನು ಮಾಡ್ತಾ ಇರ್ತಾರೆ, ಥ್ರೋ ಮಾಡ್ತಾರೆ, ಎಸಿತಾ ಇರ್ತಾರೆ ಕೆಳಗಡೆಯಿಂದ ಮೇಲ್ಗಡೆ ಒಂದೊಂದಾಗೆ. ಸೊ ಈ ಒಂದು ಇಟ್ಟಿಗೆನ ಕೆಳಗಡೆಯಿಂದ ಮೇಲೆಸಿದಾಗ ಈಸಿಯಾಗಿ ಮೇಲ್ಗಡೆ ಇರೋರು ಕ್ಯಾಚ್ ಮಾಡ್ತಾರೆ. ಜಸ್ಟ್ ಅದೇ ವಾಪಸ್ ಉಲ್ಟಾ ಎಸಿದ್ರೆ ಅದೇ ಸ್ಪೀಡಲ್ಲಿ, ಫಾರ್ ಎಕ್ಸಾಂಪಲ್ ನೋಡಿ, ಈ ಕಡೆಯಿಂದ ಕೆಳಗಡೆಯಿಂದ ಎಸಿಬೇಕಾದ್ರೆ ಸ್ವಲ್ಪ ನಾವೇನು ಮಾಡಬೇಕು, ಫೋರ್ಸ್ ಕೊಡಲೇಬೇಕು. ಇಲ್ಲಿಂದ ಮೇಲೆ ಫೋರ್ಸ್ ಕೊಟ್ಟರು ಏನಾಗ್ತದೆ, ಅದು ಈಸಿಯಾಗಿ ಹೋಗಿ ಅವ್ರ ಕೈಯಲ್ಲಿ ಕೂರುತ್ತೆ, ಅವ್ರಿಗೆ ಕ್ಯಾಚ್ ಇಟ್ಕೊಂಡ್ರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇದು ಇಟ್ಕೆ ಅಂತ ತಗೊಂಡ್ರೆ ಇವ್ರು ಕೆಳಗಡೆಯಿಂದ ಮೇಲೆ ಎಸಿದ್ರೆ, ಸೊ ದಿಸ್ ಈಸ್ ಅರ್ತ್. ಕೆಳಗಡೆಯಿಂದ ಮೇಲೆ ಎಸಿದ್ರೆ ನಮಗೆ ಗೊತ್ತಿದೆ ಅರ್ಥಲ್ಲಿ ಏನಿದೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಇದ್ದೇ ಇರುತ್ತಾ. ಆ ಗ್ರಾವಿಟೇಷನಲ್ ಫೋರ್ಸ್ ಯಾವ ಕಡೆ ಎಳಿತಾ ಇರುತ್ತೆ, ಆಬ್ಜೆಕ್ಟನ್ನ ಡೌನ್ವರ್ಡ್ ಎಳಿತಾ ಇರುತ್ತೆ. ಆದರೆ ಇಟ್ಗೆ ಯಾವ ಕಡೆ ನಾವು ಕಳಿಸ್ತಿರೋದು, ಮೇಲ್ಗಡೆ ಕಳಿಸ್ತಿರೋದು. ಗ್ರಾವಿಟೇಷನಲ್ ಫೋರ್ಸಿಗೆ ಆಪೋಸಿಟ್ ಆಗಿ ಕಳಿಸ್ತಾ ಇದೀವಿ. ಸೊ ಹಾಗಾಗಿ ಇದು ತನ್ನ ಒಂದು ಎನರ್ಜಿನ ಏನು ಮಾಡುತ್ತೆ, ಕಡಿಮೆ ಮಾಡ್ಕೊಳ್ಳುತ್ತೆ. ಕಡಿಮೆ ಆಗೇ ಆಗುತ್ತೆ, ಯಾಕಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಕೆಳಗಡೆ ಎಳಿತದೆ. ನಾವು ಎಷ್ಟೇ ಫೋರ್ಸ್ ಕೊಟ್ಟರು ಅದು ಸ್ವಲ್ಪ ಹೈಟ್ ಹೋಗ್ತಾ ಹೋದಂಗೆ ತನ್ನ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗೇ ಆಗುತ್ತೆ. ವಿಚ್ ಟೈಪ್ ಆಫ್ ಎನರ್ಜಿ ಹಿಯರ್? ಕೈನೆಟಿಕ್ ಎನರ್ಜಿ. ಜಸ್ಟ್ ಯಾವ ಟೈಪ್ ಆಫ್ ಎನರ್ಜಿ ಇದೆ? ಕೈನೆಟಿಕ್ ಎನರ್ಜಿ. ಆ ಕೈನೆಟಿಕ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವೈ? ಬಿಕಾಸ್ ಇಲ್ಲಿ ಏನಾಗ್ತದೆ, ಆ ಎನರ್ಜಿ ಯಾವ್ದ್ರ ಮೇಲೆ ವರ್ಕ್ ಮಾಡ್ತದೆ, ಯಾವ್ದ್ರ ಆಪೋಸಿಟ್ ಆಗಿ ವರ್ಕ್ ಮಾಡ್ತದೆ, ಗ್ರಾವಿಟೇಷನಲ್ ಫೋರ್ಸ್ಗೆ ಆಪೋಸಿಟ್ ಆಗಿ ವರ್ಕ್ ಮಾಡ್ತದೆ. ಸೊ ಹಾಗಾಗಿ ಇಲ್ಲಿ ಎನರ್ಜಿ ಡೌನ್ ಆಗ್ತಾನೆ ಹೋಗುತ್ತೆ. ಯಾಕಂದ್ರೆ ಇದನ್ನ ಮೈನಸ್ ಅಂತ ತಗೊಂಡ್ರೆ ಇದು ಪ್ಲಸ್ ಏನಾಗ್ತಾ ಹೋಗುತ್ತೆ, 2ರಿಂದ ಓವರ್ ಆಲ್ ರಿಸಲ್ಟ್ ಮೈನಸ್ ಆಗ್ತಾನೆ ಬರುತ್ತೆ. ಆದರೆ ಅದೇ ಒಂದು ಇಟ್ಕೆನ ಮೇಲ್ಗಡೆಯಿಂದ ಕೆಳಗಡೆ ಎಸಿದ್ವಿ. ಫಾರ್ ಎಕ್ಸಾಂಪಲ್ ಕನ್ಸಿಡರ್, ಅದೇ ಒಂದು ಇಟ್ಕೆನ ನಾವು ಮೇಲ್ಗಡೆ ಇದೆ ಆ ಇಟ್ಕೆ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಕೆಳಗಡೆ ಎಸಿತಾ ಇದ್ದೀವಿ. ಗ್ರಾವಿಟೇಷನಲ್ ಫೋರ್ಸ್ ಯಾವ ಕಡೆ ಇದೆ, ಕೆಳಗಡೆನೇ ಇದೆ. ಅದನ್ನು ನಾವು ಫಾರ್ ಎಕ್ಸಾಂಪಲ್ ಮೈನಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, 2 ಮಲ್ಟಿಪ್ಲೈ ಆಗುತ್ತೆ. ಸೊ ನಾನು ಅಪ್ಲೈ ಮಾಡ್ತಿರೋ ಫೋರ್ಸು ಅಥವಾ ನಾನು ಅಪ್ಲೈ ಮಾಡ್ತಿರೋ ಆಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡ್ತಿರೋ ಫೋರ್ಸ್ ಯಾವ ಕಡೆ ಡೈರೆಕ್ಷನಲ್ಲಿ ಹೋಗ್ತದೆ, ಕೆಳಗಡೆ ಡೈರೆಕ್ಷನ್ನು. ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಕೆಳಗಡೆ ಬರ್ತದೆ, ಅದು ಈಕ್ವಲ್. ಮೈನಸ್ ಏನಾಗುತ್ತೆ, 2 ಪ್ಲಸ್ ಆಗ್ತಾ ಹೋಗುತ್ತೆ. 2 ಪ್ಲಸ್ ಆದರೆ ಆ ಎನರ್ಜಿ ಏನಾಯ್ತು, ಕೈನೆಟಿಕ್ ಎನರ್ಜಿ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಆಲ್ರೆಡಿ ಫೋರ್ಸ್ ಕೊಟ್ಟಿರ್ತೀವಿ ಮೇಲ್ಗಡೆಯಿಂದ ಲೈಟಾಗಿ, ಪ್ಲಸ್ ಗ್ರಾವಿಟೇಷನಲ್ ಫೋರ್ಸ್ ಸಿಕ್ಕಿರುತ್ತೆ. ಅವಾಗ ಏನಾಯಿತು, ಇನ್ನೂ ಸ್ಪೀಡಾಗಿ ಬರುತ್ತೆ. ನಾವೇನಾದ್ರು ಕೈಯಲ್ಲಿ ಹಿಡಿದ್ರೆ ಏನಾಗುತ್ತೆ, ಕೈಗೆ ಏಟ್ ಬೀಳುವಂಥ ಚಾನ್ಸಸ್ ಇರುತ್ತೆ.
ಅದೇ ಮೇಲ್ಗಡೆ ಎಸ್ದಾಗ 8 ಬೀಳಲ್ಲ, ಅದೇ ಕೆಳಗಡೆ ಎಸ್ದಾಗ ಏನಾಗುತ್ತೆ 8 ಬೀಳೋ ಚಾನ್ಸಸ್ ಇರುತ್ತೆ. ವೈ? ಬಿಕಾಸ್ ದಿಸ್ ಕ್ವಾಂಟಿಟಿ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಎಂಥ ಕ್ವಾಂಟಿಟಿ ಅಂತ ಕರಿತೀವಿ? ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಡೈರೆಕ್ಷನ್ ಚೇಂಜ್ ಆಗ್ದಂಗೆ ತನ್ನ ವ್ಯಾಲ್ಯೂನ ಸಮೇತ ಏನು ಮಾಡುತ್ತೆ? ಚೇಂಜ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಅ ಸಿಂಪಲ್ ಡೆಫಿನೇಷನ್, ಅ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ಇನ್ನು ಹೋಗ್ತಾ ಇದ್ರ ಮೇಲೆ ಇನ್ ಡೆಪ್ತ್ ಇದೆ, ಅದು ನಾವು ತಿಳಿತಾ ಹೋಗೋಣ. ಬಟ್ 9th 10th ವೆಕ್ಟರ್ ಕ್ವಾಂಟಿಟೀಸ್ ಜಾಸ್ತಿ ಇಲ್ಲ, ಜಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಯಾವುದೆಲ್ಲ? ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕೈನೆಟಿಕ್ ಎನರ್ಜಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ವಿ. ಯಾಕೆಂದರೆ ಕೈನೆಟಿಕ್ ಎನರ್ಜಿನಲ್ಲಿ ಫಾರ್ ಎಕ್ಸಾಂಪಲ್ ನಾನು ಫಾರ್ಮುಲಾ ಬರೆದ್ರೆ 12mv² ಅಂತ ಬರುತ್ತೆ. ಸೊ ಮಾಸು ಮತ್ತು ವೆಲಾಸಿಟಿ ಇದೆ. ವೆಲಾಸಿಟಿ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಕೂಡ ವೆಕ್ಟರ್ ಕ್ವಾಂಟಿಟಿನೇ, ಆಯಿತಾ? ಸೊ ಮಾಸ್ ಅನ್ನೋ ಕ್ವಾಂಟಿಟಿ ಏನು? ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ ಸರ್ ಮಾಸ್ ಅನ್ನೋ ಕ್ವಾಂಟಿಟಿ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿದ್ರೆ, ಸೊ ನಾವು ಅರ್ಥಲ್ಲಿ ನಿಂತ್ಕೊಂಡು ಫಾರ್ ಎಕ್ಸಾಂಪಲ್ ಈ ಒಂದು ಆಬ್ಜೆಕ್ಟಿನ ಮಾಸನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ರು, ಮಾಸ್ ವಿಲ್ ಬಿ ಸೇಮ್. ನಾನು ಅದೇ ಒಂದು ಕಡೆ ಬೇರೆ ಕಡೆ ಹೋಗ್ಬಿಟ್ಟು ಇದರ ಒಂದು ತೂಕನ ಅಥವಾ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿದ್ರು, ಆವಾಗಲೂ ಮಾಸ್ ವಿಲ್ ಬಿ ಸೇಮ್, ಚೇಂಜ್ ಆಗಲ್ಲ. ನಾನು ಡೈರೆಕ್ಷನ್ ಚೇಂಜ್ ಮಾಡಿದ ತಕ್ಷಣ ಇದ್ರ ವ್ಯಾಲ್ಯೂ ಚೇಂಜ್ ಆಗಲ್ಲ. ನಾನು ಮುಂದೆ ತಗೊಂಡು ಹೋಗ್ತಿದ್ರು ಇದರ ಮಾಸ್ ಸೇಮ್ ಇರುತ್ತೆ, ಹಿಂದ್ಗಡೆ ತಗೊಂಡು ಹೋಗ್ತಿದ್ರು ಇದರ ಮಾಸ್ ಏನಿರುತ್ತೆ? ಸೇಮ್ ಇರುತ್ತೆ. ಅಂತಹ ಕ್ವಾಂಟಿಟೀಸ್ನ ಏನಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಟೈಮ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಈ ಒಂದು ಕೈನೆಟಿಕ್ ಯಾವುದು? ಅದೇ ಬ್ರಿಕ್ನ ನಾವು ಮೇಲ್ಗಡೆನಾರ ಎಸಿಲಿ, ಟೈಮು ಮುಂದೆ ಹೋಗ್ತಾ ಇರುತ್ತೆ. ಕೆಳಗಡೆ ಎಸಿರಿ, ಮತ್ತೆ ಟೈಮ್ ಏನಾಗ್ತಾ ಇರುತ್ತೆ? ಮುಂದೆ ಹೋಗ್ತಾ ಇರುತ್ತೆ. ನೀವು ಕೆಳಗಡೆ ಬಂತು ಅಂದ್ಕೊಳ್ಳೆ ಅದನ್ನೇನು ಟೈಮ್ ಮತ್ತೆ ವಾಪಸ್ ಹಿಂದೆ ಹೋಗಲ್ಲ, ಕರೆಕ್ಟಾ? ಎಸ್. ಸೊ ಹಾಗಾಗಿ ಟೈಮ್ನ ಏನಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಲೆಂತ್ ಆರ್ ದ ಡಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ಡಿಸ್ಟೆನ್ಸ್ ಈಸ್ ಆಲ್ಸೋ ಫಿಸಿಕಲ್ ಕ್ವಾಂಟಿಟಿ. ಸೊ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಲೆಂತ್. ಆ ಡಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟು ಸ್ಕೇಲಾರ್ ಕ್ವಾಂಟಿಟಿ. ಅದಕ್ಕೆ ಅನುಗುಣವಾಗಿ ಇದೆ ಕೆಲವು, ಆಯ್ತಾ? ಮಾಸ್ ಫಾರ್ ಎಕ್ಸಾಂಪಲ್ ವೆಯ್ಟ್, ಮಾಸ್ ಈಸ್ ಡಿಫ್ರೆಂಟ್, ವೆಯ್ಟ್ ಈಸ್ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್, ಎರಡು ಸೇಮ್ ಅಲ್ಲ. ಆ ವೆಯ್ಟ್ ಅನ್ನೋದೇನೋ ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಯಾವುದು? ವೆಲಾಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇನ್ನೊಂದು ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಎ ವೆಕ್ಟರ್ ಕ್ವಾಂಟಿಟಿ, ಎಕ್ಸೆಟ್ರಾ. ಓಕೆ, ಸೊ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ತಿಳ್ಕೊಳ್ಳಿ. ಇನ್ ಡೆಪ್ತ್ ಹೋಗ್ತಾ ನಾವು ಕಂಪ್ಲೀಟಾಗಿ ತಿಳಿತಾ ಹೋಗ್ತೀವಿ. ಸೊ ದೀಸ್ ಆರ್ ಆಲ್ the category of a physical quantity based on the direction. So we have scalar quantity and we have vector quantity. Okay, so scalar quantity andre which depends on magnitude and unit only. Vector quantity is nothing but which depends on magnitude, unit and direction. So scalar quantity example mass, time, distance, like this we have another n number few scalar quantities. And vector quantities we have examples like weight, velocity, displacement and etc. Okay, so these are the examples of two different types of physical quantity which is based on the direction. Yes, so istu nimige ಹೆಚ್ಚು ಕಡಿಮೆ ದ ಬೇಸಿಕ್ಸ್ ಆಫ್ ವಾಟ್ ಫಿಸಿಕಲ್ ಕ್ವಾಂಟಿಟೀಸ್ ಇಷ್ಟು ತಿಳ್ಕೊಂಡಿದ್ರೆ ನಮಗೆ ಅಕಾರ್ಡಿಂಗ್ ಟು ದ ಸಿಲಬಸ್ ಚಾಪ್ಟರ್ ವೈಸ್ ಮೂವ್ ಆಗಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಇರುವಂತಹ ಮಾಹಿತಿ, ಸಿಂಪಲ್ ಮಾಹಿತಿ. ಇನ್ ಡೆಪ್ತ್ ಇನ್ನೂ ತುಂಬ ಇದೆ, ಬಟ್ ನಮಗೆ ಇಷ್ಟು ಸಾಕಾಗಿದೆ ಸದ್ಯಕ್ಕೆ. ನೆಕ್ಸ್ಟ್ ಸೆಷನಲ್ಲಿ ಸೊ ಐ ವಿಲ್ ಗೋ ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟೀಸ್ ಕ್ಲಾಸ್ 10th CBSE ಸಿಲೆಬಸ್ಸು ಮತ್ತು ಸ್ಟೇಟ್ ಸಿಲೆಬಸ್ಸು ಇಬ್ರಿಗೂ ಇದೆ. ಸೊ ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರಲ್ಲಿದೆ. ಸೊ ಆ ಚಾಪ್ಟರ್ನ ನಾನು ತಗೊಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಕ್ಲಾಸ್ನ ಕೇಳಿದಷ್ಟು ಒಳ್ಳೆಯದು ಅನ್ನೋದು ನನ್ನ ಒಪಿನಿಯನ್. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಯಾರೆಲ್ಲ ಈ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದೀರಾ, ಹೊಸದಾಗಿ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೊ ಇದಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್ ಟು ಫಿಸಿಕ್ಸ್ ಅನ್ನೋ ಒಂದು ಕ್ಲಾಸಿಂದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಆ ವಿಡಿಯೋನೂ ಒಮ್ಮೆ ನೋಡಿ, ಈ ವಿಡಿಯೋನೂ ಒಮ್ಮೆ ನೋಡಿ, ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು.